ನಮಃ. ಹರಿ ಓಂ. ಅತ್ಯುತ್ಕೃಷ್ಟ ವಿದೋಷ ಸತ್ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, ಒಂದು ನೋಡ್ರಿ, ನಿನ್ನೆ ಯಾರ್ಯಾರ ಧ್ವನಿಗಳು ಹೇಗಿವೆ ಅನ್ನುವಂತಹ ಒಂದು ಅದ್ಭುತವಾದ ಪಾಠವನ್ನು ಕೇಳಿದ್ದೇವೆ. ಪ್ರಾಯಶಃ ಶ್ರೀಮದಾಚಾರ್ಯರು ಈ ವ್ಯಾಖ್ಯಾನವನ್ನ ಮಾಡದೆ ಹೋಗಿದ್ದರೆ ದೇವತೆಗಳಲ್ಲಿ ಕೆಲವು ಮಟ್ಟಿಗೆ ಆದರೂ ಯಾರ್ಯಾರ ಧ್ವನಿ ಹೆಂಗದ ಅಂತ ನಮಗೆ ತಿಳಿಯದೆ ಹೋಗ್ತಿತ್ತು. ಅದು ಆಚಾರ್ಯರ ಒಂದು ಅನುಗ್ರಹ. ಏನ್ ಅನುಗ್ರಹ ಅಂತ ಕೇಳಿದ್ರೆ, ನಮಗೆ ಭಗವಂತನ ಧ್ವನಿ ಹೇಗಿದೆ ಅಂತ ಪರಿಚಯ ಮಾಡಿಸಿ, ಬ್ರಹ್ಮವಾಯುಗಳ ಧ್ವನಿ, ಇಂದ್ರದೇವರ, ವರುಣರ, ಅಗ್ನಿ, ಚಂದ್ರ, ಬೃಹಸ್ಪತ್ಯಾಚಾರ್ಯರ ಧ್ವನಿಗಳು ಹೇಗಿವೆ ಅಂತ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಪ್ರಮಾಣ ವಾಕ್ಯದಲ್ಲಿ ಎಷ್ಟು ಸಿಕ್ತೋ ಅಷ್ಟೇ ಸಂತೃಪ್ತಿ ಪಡಬೇಕು. ಇನ್ನು ಉಳಿದ ದೇವತೆಗಳದ್ದನ್ನು ಪ್ರಮಾಣ ಸಿಕ್ಕಿಲ್ಲ, ಆದ್ದರಿಂದ ಅವರ ಧ್ವನಿ ಹೇಗಿದೆ ಅಂತ ಕೇಳಿದ್ರೆ ನಾನು ಮೂಕನಾಗಬೇಕಾಗ್ತದಷ್ಟೇ. ಆಯ್ತಾ? ಈಗ ಮುಂದೆ 322ನೇ ಪುಟದಲ್ಲಿ ಅಮೃತತ್ವಂ ದೇವೇಭ್ಯ ಅಗಾಯಾನಿ ಇತ್ಯಗಾಯೇತ್ ಈ ಮಂತ್ರ ಪ್ರಾರಂಭ ಆಗ್ತಾ ಇದೆ. ಎಲ್ಲರ ಕೈಲಿ ಪುಸ್ತಕದ ವಾಕ್ಯ ನೋಡ್ಕೋತ ಹೋಗ್ರಿ, ವಾಕ್ಯ ಹೇಳ್ತಾ ಹೋಗ್ತೀನಿ. ಈಗ ನಾನೇನ್ ಹೇಳಿದ್ದೆ ನಿನ್ನೆ, ಇದನ್ನ ಯಾರು ಗಾಯನ ಮಾಡುವಂಥ ವ್ಯಕ್ತಿ ಏನು ಸಂಕಲ್ಪವನ್ನ ಮಾಡಿ ಸಾಮಗಾಯನವನ್ನ ಮಾಡಬೇಕು ಅಂತ ಇದೆ. ಒಮ್ಮೆ ಒಬ್ಬ ವ್ಯಕ್ತಿ ಯಜ್ಞದಲ್ಲಿ ಸಾಮಗಾನ ಮಾಡ್ತಾ ಇದ್ರೆ ಅದು ಎಷ್ಟೆಲ್ಲರಿಗೆ ಸಂಬಂಧ ಬರುತ್ತದೆ ಅಂತ ತಿಳಿಸ್ತಾ ಇದೆ ಈ ಮಂತ್ರ. ಅಂದ್ರೆ ದೇವತೆಗಳಿಗೆ, ಪಿತೃಗಳಿಗೆ, ಮನುಷ್ಯರಿಗೆ, ಪಶುಗಳಿಗೆ, ಯಜಮಾನನಿಗೆ, ಭಗವಂತನಿಗೆ, ಇಷ್ಟು ಮಂದಿಗೆ ಸಂಬಂಧ ಬರ್ತದಂತೆ ಒಂದು ಸಾಮಗಾನ ಮಾಡಿದರೆ. ಇದನ್ನ ನೆನಪಿಟ್ಕೋಬೇಕು, ಬರ್ಕೊಳ್ಬೇಕು. ಏನು ಸಾಮಗಾಯನದಿಂದ ಯಾರ್ಯಾರಿಗೆ ಏನೇನು ಫಲ ಅಂತ ಬರ್ಕೋಬೇಕು. ಆಗ ಯಾರ್ಯಾರು ಸಂಬಂಧಪಟ್ಟದ್ದು ಅಂತ ಗೊತ್ತಾಗ್ತದೆ. ಸಾಮಗಾಯನದಿಂದ ಯಾರಿಗೆ ಯಾವ ಫಲ ಸಿಗುತ್ತದೆ ನೋಡ್ರಿ. ಏನಂತ, ಯಾರ್ಯಾರಿಗೆ ಏನೇನು ಫಲ ಸಿಗ್ತದ ಅಂದ್ರ, ಅಮೃತತ್ವಂ ದೇವೇಭ್ಯ ಅಗಾಯಾನಿ, ದೇವತೆಗಳಿಗೆ ನಾನು ಮಾಡುವ ಸಾಮಗಾನ ಇದೆಯಲ್ಲ, ನಾನು ಮಾಡುವ ಸಾಮಗಾನದಿಂದ ದೇವತೆಗಳಿಗೆ ಮೋಕ್ಷ ಸಿಗುತ್ತದೆ. ಇದೆಲ್ಲ ಅರ್ಥ ವಿವರಣೆ ಶ್ರೀಮದಾಚಾರ್ಯ ಕೊಡ್ತಾರೆ. ಇಲ್ಲಿ ದೇವತೆಗಳಿಗೆ ಮೋಕ್ಷ ಸಿಗುತ್ತದೆ. ಆಮೇಲೆ ಪಿತೃಗಳಿಗೆ ಏನ್ ಸಿಗುತ್ತದೆ ಅಂದ್ರೆ ಶ್ರಾದ್ದದಲ್ಲಿ ಅರ್ಪಿಸಿದ ಪಿಂಡಾದಿ ಭಾಗಗಳು ಸಿಗುತ್ತದೆ. ಇನ್ನು ಮನುಷ್ಯರಿಗೆ ಅವರೇನು ಅಪೇಕ್ಷೆ ಮಾಡಿರುತ್ತಾರೋ ಅದು ಸಿಗುತ್ತದೆ. ಪಶುಗಳಿಗೆ ಹುಲ್ಲು ನೀರುಗಳು ಸಿಗುತ್ತದೆ. ಯಜಮಾನನಿಗೆ ಸ್ವರ್ಗಲೋಕ ಸಿಗುತ್ತದೆ. ವಿಷ್ಣುವಿಗೆ, ಅದು ಆತ್ಮನಿಗೆ ಅಂದ್ರೆ ವಿಷ್ಣುವಿಗೆ ಅಂತ ಅರ್ಥ, ಅನ್ನ ಸಾಧಿಸುತ್ತೇನೆ ಅಂತ ಹೇಳಿ ಇತಿ ಧ್ಯಾಯನ್ ಮನಸಾ ಧ್ಯಾಯನ್, ಹೀಗೆ ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡ್ತಾ ಅಪ್ರಮತ್ತಃ ಸ್ತುವೀತ, ಯಾವ ತಪ್ಪಗಳನ್ನು ಮಾಡದೆ ಸ್ತೋತ್ರವನ್ನ ಮಾಡಬೇಕು. ಒಂದು ಬಾರಿ ವಾಕ್ಯ ಓದಿ ಆಯ್ತು. ಈಗ ಏನು ಅಂದ್ರೆ, ಸಾಮಗಾನ ಮಾಡ್ತಾ ಇದ್ದಾನೆ ಇವ. ಏನ್ ಸಂಕಲ್ಪ ಮಾಡಬೇಕು ಅಂದ್ರೆ, ನಾನು ಮಾಡುವ ಸಾಮಗಾನದಿಂದ ದೇವತೆಗಳಿಗೆ ಮೋಕ್ಷ ಸಿಗಲಿ. ಅಲ್ರಿ, ಇವ ಯಾರು, ಅವರು ಯಾರು? ಇವ ಮಾಡುವ ಸಾಮಗಾನದಿಂದ ದೇವತೆಗಳಿಗೆ ಮೋಕ್ಷ ಸಿಗಲಿ ಅಂದ್ರೆ ಅರ್ಥ ಏನು ಅಂದ್ರೆ, ಇದನ್ನೊಂದು ಸ್ವಲ್ಪ ಪಾಸ್ ಒಳಗೆ ಇಟ್ಟೋಣಂತ, ವಿಷಯ ತಿಳ್ಕೊಂಡು ಬಂದ್ಮೇಲೆ ಮುಂದೆ ಹೋಗೋಣಂತ. ಇದು ಒಂದು ಅಂಶ ಬಿಟ್ಬಿಡ್ರಿ. ಸ್ವಧಾಂ ಪಿತೃಭ್ಯ, ಈಗ ಇವ ಸಾಮಗಾನ ಮಾಡುವುದರಿಂದ ಪಿತೃದೇವತೆಗಳಿಗೆ ಶ್ರಾದ್ದದಲ್ಲಿ ಸಮರ್ಪಿಸಿರುವಂತಹ ಪಿಂಡಾದಿ ಭಾಗವನ್ನ ನಾನು ಸಾಧಿಸುತ್ತೇನೆ. ಅಂದ್ರೆ ಇವನು ಸಾಮಗಾನದ ತಾಕತ್ ಎಷ್ಟದ ಅಂದ್ರೆ, ಎಲ್ಲಾದ್ರೂ ಯಾರಿಗಾದ್ರೂ ಪಿತೃಗಳಿಗೆ ಪಿಂಡ ಮುಟ್ಟಿರ್ಲಿಲ್ಲ, ಇವ ಅವ್ಯವಸ್ಥಿತವಾಗಿ ಶ್ರಾದ್ದ ಮಾಡಿದ್ದ ಅಂತಾದ್ರೆ ಆ ಯಜ್ಞದಲ್ಲಿ ಇವ ಸಾಮಗಾನ ಮಾಡಿದ್ದಕ್ಕೆ ಆ ಪಿಂಡ ಮುಟ್ಟಿದಾಗ ಏನು ಫಲ ಬರಬೇಕು ಆ ಫಲವನ್ನು ದೊರಕಿಸ್ತೇನೆ ಅಂತ ಇವ ಅನ್ಬೇಕಂತ. ಅಷ್ಟು ಸಾಮರ್ಥ್ಯ. ಮನೆಯಲ್ಲಿ ಯಜ್ಞ ಆಗ್ತಾ ಇದೆ, ಯಜಮಾನ ಯಜ್ಞ ಮಾಡ್ತಿದ್ದಾನೆ, ಎಲ್ಲರನ್ನ ಕರೆಸಿದ್ದಾನೆ. ಅದರಲ್ಲಿ ಸಾಮಗಾನ ಮಾಡುವಂಥವನನ್ನ ಉದ್ಗಾತೃ ಅಂತ ಕರೀತಾರೆ.
ಆ ಉದ್ಗಾತ ಬಂದಿದ್ದಾನೆ, ಸಾಮಗಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು, ಸಂಕಲ್ಪ ಮಾಡ್ತಾನವ. ಏನ್ ಸಂಕಲ್ಪ ಮಾಡ್ತಾನ? ನಾನು ಮಾಡುವ ಸಾಮಗಾನದಿಂದ ದೇವತೆಗಳಿಗೆಲ್ಲ ಮೋಕ್ಷವಾಗಲಿ, ನಾನು ಮಾಡುವ ಸಾಮಗಾನದಿಂದ ಪಿತೃಗಳಿಗೆ ಶ್ರಾದ್ದದ ಫಲ ಬರಲಿ, ಶ್ರಾದ್ದದಲ್ಲಿ ಅನ್ನ ಸಿಕ್ಕಾಗಿ ತೃಪ್ತಿ ಆಗ್ತದೆ ಅದಾಗಲಿ, ಮನುಷ್ಯರಿಗೆ ಅವರವರ ಅಭಿಷ್ಟಗಳು ಸಿಗಲಿ, ಪ್ರಾಣಿ ಪಶುಗಳು ಇಲ್ಲೇ ಅಡ್ಡಾಡ್ತಿವೆ, ಸಂಚಾರ ಮಾಡ್ತಾ ಇವೆ, ಅವರಿಗೆ ಹುಲ್ಲು ನೀರುಗಳು ಸಿಗಲಿ, ಯಜಮಾನನಿಗೆ ಸ್ವರ್ಗ ಸಿಗಲಿ, ಭಗವಂತನಿಗೆ ಇದು ಅನ್ನವಾಗಲಿ ಅಂತ ಹೇಳಿ ಸಾಮಗಾನವನ್ನ ಮಾಡ್ತಾನ. ಎಷ್ಟು ಚಂದ ಸಂಕಲ್ಪ ಇದೆ ನೋಡ್ರಿ. ನಾವ್ ಎಂದಾದ್ರೂ ಈ ತರಹದ ಸಂಕಲ್ಪ ಮಾಡಿದ್ದೀವ? ಯಾವ ಕರ್ಮಕ್ಕಾದ್ರೂ ಬರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಅಂತ ಮುಗಿಸ್ಬಿಟ್ಟಿರ್ತೀವಿ ನಾವು, ಉಳಿದೇನೋ ಸಂಕಲ್ಪ ಮಾಡೋದಿಲ್ಲ. ಅದಕ್ಕೆ ಕೊನೆಗೆ ಶಾಂತಿ ಹೇಳುವ ಕಾಲದಲ್ಲಿ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಅಂತ ಹೇಳುದು. ಚತುಸ್ಸಾಗರ ಪರ್ಯಂತಂ, 4 ಸಾಗರದ ಸುತ್ತಲೇನದ ಅಲ್ಲಿವರೆಗೇನು ಬ್ರಾಹ್ಮಣರು ಇದ್ದಾರೋ ಅವರೆಲ್ಲರಿಗೂ ಕ್ಷೇಮವಾಗಲಿ ಅಂತ, ಗೋವುಗಳಿಗೆ ಅವುಗಳಿಗೆ ಕ್ಷೇಮವಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡುವುದು. ಬರೀ ಅವುಗಳಿಗಷ್ಟೇ ಅರ್ಥ ಅಲ್ಲ, ಅವು ಉಪಲಕ್ಷಣ. ಅವುಗಳಿಂದ ಉಪಲಕ್ಷಿತವಾದದ್ದು ಬ್ರಾಹ್ಮಣೋಪಲಕ್ಷಿತವಾದದ್ದು ಎಲ್ಲಾ ಮನುಷ್ಯರು, ಗೋವುಗಳಿಂದ ಉಪಲಕ್ಷಿತವಾದ ಎಲ್ಲಾ ಪಶುಗಳು. ಮುಖ್ಯ ಯಾಕೆ ಅವ್ರನ್ನ ಹೆಸರು ಹೇಳಿದ್ದೀವಿ ಅಂದ್ರೆ ಯಾರು ಯಜ್ಞಕ್ಕೆ ಉಪಯೋಗ ಬೀಳ್ತಾರೋ ಅವ್ರನ್ನ ಇಟ್ಕೊಂಡು ಹೇಳಿರ್ತೀವಿ ಅಷ್ಟೇ. ಆದ್ದರಿಂದ ನಾವು ಸಂಧ್ಯಾವಂದನಾದಿಗಳನ್ನ ಮಾಡಿ ಮುಗಿಸುವಾಗ ಇದು ಯಾರಿಗೆ ಉಪಯೋಗ ಬೀಳಲಿ ಅಂತ ಆದ್ರೆ ಗೋಬ್ರಾಹ್ಮಣರಿಗೆ ಉಪಯೋಗ ಬೀಳಲಿ ಅಂತ ಇರ್ತದ್ರ ಮಾತು. ಹಾಗೆ ಇಲ್ಲಿ ಸಾಮಗಾನವನ್ನ ಮಾಡ್ತಾ ಇದ್ರೆ ಅದು ಯಾರಿಗೆ ಉಪಯೋಗ ಬೀಳಲಿ ಅಂತ ಕೇಳಿದ್ರೆ ಇಷ್ಟೆಲ್ಲ ಉಪಯೋಗ ಬೀಳಲಿ ಅಂತ ಹೇಳ್ತಾ ಇದ್ದಾರೆ. ನಾನು ಮಾಡುವ ಸಾಮಗಾನದಿಂದ ದೇವತೆಗಳಿಗೆ ಮೋಕ್ಷ ಆಗಲಿ, ಪಿತೃಗಳಿಗೆ ಶ್ರಾದ್ದದ ಫಲ ಬರಲಿ, ಮನುಷ್ಯರಿಗೆ ಅವರ ಅಭಿಲಾಷೆಗಳು ಪೂರ್ಣವಾಗಲಿ, ಪಶುಗಳಿಗೆ ಹುಲ್ಲು ನೀರು ಸಿಗಲಿ, ಯಜಮಾನನಿಗೆ ಸ್ವರ್ಗ ಸಿಗಲಿ, ವಿಷ್ಣುವಿಗೆ ಅನ್ನ ಸಿಗಲಿ ಅಂತ ಇಷ್ಟು ಗಾನ ಮಾಡ್ತಾ ಇದ್ದಾರೆ. ಈಗ ಬರ್ಕೊಳ್ರಿ ಏನು? ದೇವತೆಗಳಿಗೆ ಮೋಕ್ಷ. ಒಂದೊಂದ್ ಸಲ ಒಂದೊಂದು ಬರ್ಕೊಳ್ರಿ. ದೇವತೆಗಳಿಗೆ ಮೋಕ್ಷ, ಪಿತೃಗಳಿಗೆ ಶ್ರಾದ್ದ ತೃಪ್ತಿ. ದೇವತೆಗಳಿಗೆ ಮೋಕ್ಷ, ಪಿತೃಗಳಿಗೆ ಶ್ರಾದ್ದ ತೃಪ್ತಿ, ಮನುಷ್ಯರಿಗೆ ಅವರ ಅಭಿಲಾಷೆಗಳು. ಯಾರೋ ಏನೋ ಅನ್ಕೊಂಡಾನ ಪಾಪ ಇಂಥದ್ದಾಗಲಿ ಅಂತ ಹೇಳಿ, ಅವ ತನ್ನ ಪ್ರಯತ್ನ ಮಾಡ್ಲಿಕ್ಕೆ ತನ ಸಿಗುತ್ತಿಲ್ಲ. ಯಜ್ಞಕ್ಕೆ ಹೋಗಿದ್ದ, ಯಜ್ಞದಲ್ಲಿ ಆ ಸಾಮಗಾನ ಮಾಡೋರಿದ್ರು, ಅದ್ಭುತವಾಗಿ ಸಾಮಗಾನ ಮಾಡ್ತಾ ಇದ್ರು. ಆ ಸಾಮಗಾನವನ್ನು ತೃಪ್ತಿಯಾಗಿ ಕೇಳಿದ. ಇವ ಸಂಕಲ್ಪ ಏನ್ ಮಾಡಿದ್ದ ಅಂದ್ರೆ ಇಲ್ಲಿ ಯಾರಾದ್ರೂ ಮನುಷ್ಯರು ಬಂದಿದ್ರೆ ಅವರ ಮನೋರಥಗಳು ಪೂರ್ಣ ಆಗಲಿ ಎಂದಿದ್ದ. ಸಾಮಗಾನದ ಫಲವಾಗಿ ಇವ ಮನೆಗೆ ಹೋಗೋದೊಳಗೆ ಅಥವಾ ಮನೆಗೆ ಹೋದ ಕೂಡಲೇ ಅವನ ಅಭಿಲಾಷೆಗಳು ಪೂರ್ಣ ಆಯಿತು ಅಂದ್ರೆ ಇವನ ಸಾಮಗಾನದ ತಾಕತ್ತು ಎಷ್ಟು ಅಂತ ಅರ್ಥ ಆಗ್ತದೆ. ಕೆಲವರು ಅವನ ಹೆಸರಲ್ಲೇ ಸಂಕಲ್ಪ ಮಾಡಿ ಜಪ ಮಾಡಿದ್ರೂ ಫಲ ಆಗ್ತಿರಂಗಿಲ್ಲ. ಅವನ ಹೆಸರಲ್ಲಿ ಸಂಕಲ್ಪ ಮಾಡಿ ರಾಹು ಕೇತು ಅವರು ಇವರು ಹೋಗ್ಲಿ ಅಂತ ತಿಳ್ಕೊಂಡು ಹೇಳಿ ಜಪ ಮಾಡಿದ್ರು ಫಲ ಆಗ್ಲಿ. ಯಾಕಂದ್ರೆ ತಪಸ್ಸಿಲ್ಲ. ತಪಸ್ಸಿಲ್ಲದೆ ನೀವು ಪುಣ್ಯ ಇಲ್ಲದೆ ಏನ್ ಮಾಡಿದ್ರು ಆಗೋದಿಲ್ಲ. ಆದ್ದರಿಂದ ಇವನ ಸಂಕಲ್ಪದ ಫಲ ಅಷ್ಟು. ಬರ್ಕೊಡ್ರಿ ಮುಂದಿಂದು. ಪಶುಗಳಿಗೆ ಹುಲ್ಲು ನೀರು, ಪಶುಗಳಿಗೆ ಹುಲ್ಲು ನೀರು, ಯಜಮಾನರಿಗೆ ಸ್ವರ್ಗ. ಮಂತ್ರದ ಮುಂದೆ ಈ ಮಂತ್ರದಲ್ಲಿ ಏನು ಉಳ್ಕೊಂಡದ ಅಂತ ಕೇಳಿದ್ರ ಶಬ್ದ ಅನ್ನಂ ಆತ್ಮನೆ ಅಗಾಯತ ಅಗಾಯಾನಿ ಅಂತದ ಕೊನೆ ವಾಕ್ಯ. ಅಲ್ಲೇನದ ಅಂದ್ರ ಆ 2 ಅಂತ ನಂಬರ್ ಬರೋಕ್ಕಿಂತ ಮೇಲೆ ನೋಡ್ರಿ, ಅನ್ನಂ ಆತ್ಮನೆ ಅಂತ ತನಗೆ ಅನ್ನ ಸಿಗಲಿ ಅಂತ ಅನ್ನೋ ಅರ್ಥ ಬರ್ತದೆ ಮೂಲದಲ್ಲಿ. ಆದ್ರೆ ಶ್ರೀಮದಾಚಾರ್ಯ ಅಂತಾರ ಇಲ್ಲಿ ತನಗೆ ಅನ್ನ ಬೇಕಾಗಿಲ್ಲ, ಇಲ್ಲಿ ಆತ್ಮ ಶಬ್ದದಿಂದ ಪರಮಾತ್ಮ ಅಂತ ತೆಗೆದುಕೊಳ್ಳಬೇಕು. ಈ ಸಾಮಗಾಯನವು ಪರಮಾತ್ಮನಿಗೆ ಅನ್ನ ರೂಪವಾಗಲಿ. ಬರ್ಕೊಳ್ರಿ, ಸಾಮಗಾನವು ನೋಡ್ರಿ ಪರಮಾತ್ಮನಿಗೆ ಅನ್ನ. ಪರಮಾತ್ಮನಿಗೇನು? ಅನ್ನ. ಆಯ್ತಲ್ಲ, ಇಷ್ಟು ಮಂದಿಗೆ ಸಾಮಗಾನದ ಫಲ ಮುಡುತ್ತದ. ಆದ್ರೆ ಅಪ್ರಮತ್ತ ಸ್ತುವೀತ ಸಂಕಲ್ಪ ಮಾಡಿ ಏನ್ ಸ್ತೋತ್ರ ಮಾಡ್ಬೇಕು? ಅಪ್ರಮತ್ತ, ಪ್ರಮಾದರಹಿತನಾಗಿರ್ಬೇಕು, ಖಬರ್ಗೇಡಿ ಆಗ್ಬಾರ್ದು, ಮೈ ಮೇಲೆ ಎಚ್ಚರಿಂದ ಮಾಡಬಾರ್ದು. ಸಾಮಗಾನವನ್ನ ಚಂದ ಮೈ ಮೇಲೆ ಎಚ್ಚರಿಟ್ಟುಕೊಂಡು ಸಾಮಗಾನ ಮಾಡ್ಬೇಕು. ಅದೇನ್ರಿ ಎಚ್ಚರ? ಸಾಮಗಾನ ಎಚ್ಚರ ಏನು ಎಚ್ಚರಿಲ್ಲಾರ್ದೇನು ಅಂದ್ರೆ ಮುಂದಿನ ಮಾತ್ಯ ಬರ್ತದ. ಯಾವುದು ಸ್ವರಗಳು, ಯಾವುದು ವ್ಯಂಜನಗಳು, ಯಾವುದು ಸ್ಪರ್ಶಾಕ್ಷರಗಳು, ಅವುಗಳಿಗೆ ಭಾರ ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕು, ಎಷ್ಟು ಎಳಿಬೇಕು ಅಷ್ಟ ಎಳಿಬೇಕು ಅಕ್ಷರಗಳನ್ನ. ಇವೆಲ್ಲ ಇರ್ತಾವ ನೋಡ್ರಿ, ಅದೆಲ್ಲ ಸೇರ್ಕೊಂಡು ಹೇಳಿಕತ್ತಾರ. ಓಕೆನಾ? ಸರಿ, ಇದ್ರ ಮೇಲೆ ಈಗ ಶ್ರೀಮದಾಚಾರ್ಯ ಒಂದು ಪ್ರಶ್ನೆ ಮಾಡ್ತಾರೆ. ಹೌದು, ಈಗ ನಾನೇ ಯಾವ ಪುಟಗೋಸಿಯೋ ಗೊತ್ತಿಲ್ಲ, ನಾನು ನನ್ನಂಥ ಒಬ್ಬ ಅಧಮಾಧಿಕಾರಿ ನಾನು ಸಾಮಗಾನ ಮಾಡಿ ದೇವತೆಗಳಿಗೆ ಮೋಕ್ಷ ಆಗಲಿ ಅಂತ ಹೇಳಿದ್ರೆ
ಅದಕ್ಕೆ ಶ್ರೀಮದಾಚಾರ್ಯ ಭಾಷೆದಲ್ಲಿ ಅಂತಾರೆ, ಅಧಿಕಾರಿ ಸದೌದ್ಗಾತ್ರೆ ಮುಖ್ಯತಃ ಪ್ರಾಣ ಏವ ಯತ್. ತಪ್ಪು ತಿಳಿದಿದ್ದೀಯಾ ಎಲ್ಲೋ ಮನುಜ, ಈ ವಾಕ್ಯದ ಅರ್ಥ ತಪ್ಪು ತಿಳಿದಿದ್ದೀಯಾ. ಮುಖ್ಯವಾಗಿ ಸಾಮಗಾನ ಮಾಡುವ ಅರ್ಹತೆ ಅಧಿಕಾರಿ ವಾಯುದೇವರೇ. ವಾಯುದೇವರೇ ವಾಯುದೇವರೇ ಬಂದು ಯಜ್ಞದಲ್ಲಿ ಕುಳಿತುಕೊಂಡು ಸಾಮಗಾನವನ್ನ ಮಾಡ್ತಾ ಇರುವಾಗ ಏನು ಸಂಕಲ್ಪ ಮಾಡ್ತಾರೆ, ನಾನು ಮಾಡುವ ಸಾಮಗಾನದಿಂದ ದೇವತೆಗಳಿಗೆ ಮೋಕ್ಷವಾಗಲಿ ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ. ಏನ್ ಅದ್ಭುತ ಇದು, ಏನ್ ಅದ್ಭುತ ಇದು ಅಲ್ರಿ. ಮತ್ ಆಚಾರ ನೀವು ಮಾತು ತಿರುಗಿಸ್ಬೇಡ ಆಚಾರ, ಸುಳ್ಳ ಅಲ್ರಿ. ಬಂದು ಈ ಪುರಾ ಪಾಠ ಶುರು ಮಾಡೋ ಕಾಲಕ್ಕೆ ಯಾರೋ ಒಬ್ಬ ಪುರೋಹಿತ ಅವು ಸಾಮಗಾನ ಮಾಡುವ ಅಂತ ಹೇಳಿಕತ್ತೀರಿ, ಇದಕ್ಕಿದಂಗೆ ತಿರುಗಿಸ್ಲಿಕ್ಕತ್ತಿರ್ಲ ನೀವು ಮಾತು ಅಂದ್ರೆ ತಡಿ. ಈ ಮಂತ್ರ ಎರಡು ಕಡೆಗೆ ಅನ್ವಯ ಆಗ್ತದ. ಏನ್ ಎರಡು ಕಡೆಗೆ ಅನ್ವಯ ಆಗ್ತದ ಅಂದ್ರೆ, ಯಾವ ಯಜ್ಞದಲ್ಲಿ ವಾಯುದೇವರೇ ಸಾಮಗಾನ ಮಾಡ್ತಿದ್ದಾರೋ ಅಲ್ಲೂ ಆಗ್ತದ, ಯಾವ ಯಜ್ಞದಲ್ಲಿ ಪುರೋಹಿತ ಮಾಡ್ತಿದ್ದಾನೋ ಅಲ್ಲೂ ಆಗ್ತದ. ಹೌದು, ಮತ್ ಪುರೋಹಿತ ಮಾಡೋ ಕಾಲಕ್ಕೆ ಅಂದ್ರೆ, ಪುರೋಹಿತ ಮಾಡೋ ಕಾಲಕ್ಕೆ ಏನ್ ಸಂಕಲ್ಪ ಮಾಡ್ಬೇಕಮ್ಮ ಇನ್ನೊಂದು ಅಂದ್ರೆ, ನನ್ನ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರು ಈ ಕೆಲಸವನ್ನ ಮಾಡಿಸಲಿ ಅಂತ ಸಂಕಲ್ಪ ಮಾಡ್ಬೇಕು. ಆ ಸಂಕಲ್ಪ ಭಾಷ್ಯದಲ್ಲಿ ಸೇರ್ತದೆ, ಆ ಸಂಕಲ್ಪ ಭಾಷ್ಯದಲ್ಲಿ ಸೇರ್ತದೆ. ಈಗ ತಗೊಳ್ಳೋಣ, ಮುಂದೆ ಹೇಳ್ತೀನಿ. ಈಗ ತಗೊಳ್ರಿ, ಅಧಿಕಾರಿ ಸದೌದ್ಗಾತ್ರೆ ಮುಖ್ಯತಃ ಪ್ರಾಣ ಏವ ಯತ್. ಉದ್ಗಾತೃ ಉದ್ಗಾತೃ ಅಂದ್ರೆ ಸಾಮಗಾನ ಮಾಡುವಂಥವರು ಅಧಿಕಾರಿಗಳು. ಸದಾ ಯಾವಾಗ ಮುಖ್ಯತಃ ಪ್ರಾಣ ಏವ ಯತ್, ಮುಖ್ಯ ಪ್ರಾಣದೇವರೇ ಸಾಮಗಾನ ಮಾಡ್ಬೇಕು. ಉಳಿದವರು ಅಲ್ಲವೇ ಅಲ್ಲ, ಚಾನ್ಸೇ ಇಲ್ಲ ಉಳಿದವರು ಸಾಮಗಾನ ಮಾಡ್ಲಿಕ್ಕೆ. ಯಾಕಂದ್ರೆ ಅಷ್ಟು ತಾಕತ್ತು ಬೇಕ್ರಿ. ಸಂಗೀತಗಾರರಿಗೆ ಎರಡು ತ್ರಾಣ ಬೇಕು ಅಂತ ಹೇಳ್ತಿರ್ತಾರೆ, ಒಂದು ಕಂಠತ್ರಾಣ, ಒಂದು ಸೊಂಟತ್ರಾಣ ಅಂತ ಎರಡು ತ್ರಾಣ. ಕಂಠತ್ರಾಣ ಏನು ಸೊಂಟತ್ರಾಣ ಯಾಕ ಅಂತ ಕೇಳಿದ್ರೆ, ಕಂಠ ಹಾಡ್ಲಿಕ್ ಬೇಕು, ಸೊಂಟ ಕೂಡ್ಲಿಕ್ ಬೇಕು ಅವ್ರಿಗೆ. ಅವರು ಕುತ್ಕೊಂಡ್ ಹಾಡ್ಬೇಕು, ಮಲ್ಕೊಂಡ್ ಹಾಡ್ಲಿಕ್ ಬರಂಗಿಲ್ರಿ. ವೀಣಾಪಾಣಿ ಬ್ರಹ್ಮದೇವರಿದ್ದ, ಇದು ವಾಯುದೇವರಿದ್ದಂಗ ಮಹೇಶ್ವರ ಹೇಳಿದಾಗ ಆಯ್ತಾ. ಓಕೆ ರೈಟ್. ಮುಂದ್ ನೋಡ್ರಿ ಏನಾಯ್ತು ಅಂದ್ರೆ, ಕಂಠತ್ರಾಣ ಹಾಗೂ ಸೊಂಟತ್ರಾಣ ಅಂದ್ರೆ ಕೂಡುವ ಶಕ್ತಿ, ಸಾಮಗಾನ ಮಾಡುವ ಶಕ್ತಿ ಬೇಕು. ಆ ಶಕ್ತಿ ಇರೋದು ಯಾರಲ್ಲಿ ಅಂದ್ರೆ ಪ್ರಾಣದೇವರಲ್ಲಿ ಮಾತ್ರ. ಅದಕ್ಕ ಉದ್ಗಾತ್ರ ಕೃತ್ಯವನ್ನ ಅವರೇ ಮಾಡಬೇಕು. ಮಾಡಿದಾಗ ಅವರು ಹಿಂಗ ಸಂಕಲ್ಪ ಮಾಡಿದ್ರೆ ಏನ್ ದೋಷ ಅದ, ನಾನು ಮಾಡುವ ಸಾಮಗಾನದಿಂದ ದೇವತೆಗಳಿಗೆ ಮೋಕ್ಷವಾಗಲಿ, ಏನು ತಪ್ಪಿಲ್ಲ. ಯಾಕೆ? ಶ್ರೀಮದಾಚಾರ್ಯರು ಪ್ರಮಾಣ ವಾಕ್ಯವನ್ನು ಉದಾಹರಣೆ ಮಾಡಿ ಹೇಳ್ತಾರೆ, ಈ ಜಗತ್ತಿನಲ್ಲಿ ಯಾರಾದರೂ ಮೋಕ್ಷ ಕೊಡ್ಲಿಕ್ಕೆ ಸಮರ್ಥರು ಅಂತಿದ್ರೆ ಒಂದು ನಮ್ಮ ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಅಂತ ಯಾಕೆ ಹೇಳಿದೆ ಅಂದ್ರೆ, ನಾಳೆ ಕೆಲವು ಬುದ್ಧಿವಂತ ಪ್ರಶ್ನೆ ಮಾಡ್ತಿರ್ತಾರೆ ಮಧ್ಯದಲ್ಲಿ, ಲಕ್ಷ್ಮೀದೇವಿ ಬಿಟ್ಬಿಟ್ರಲ್ಲ ಆಚಾರ ಅಂತ ತಿಳ್ಕೊಂಡು, ಅವ್ರ ಬುದ್ಧಿಗೆ ಸ್ವಲ್ಪ ತ್ಯಾಪಿ ಹಚ್ಚೋಣ ಅಂತ ತಿಳ್ಕೊಂಡು ಮೊದಲೇ ಹೇಳ್ಬಿಟ್ಟೆ. ಲಕ್ಷ್ಮೀ ಸಹಿತ ನಾರಾಯಣ. ನಾರಾಯಣ ಅಂದ್ರೆ ಲಕ್ಷ್ಮಿ ಅಂತ ಅರ್ಥದ ಜೊತೆಗೆ ಬಂದಿರ್ತಾಳೆ, ಬಿಡುದಿಲ್ಲ ಅವರಿಬ್ಬರು ಇಲ್ಲ ನಾರಾಯಣ. ಅದ ಆದ ಮೇಲೆ ಮತ್ತೆ ಯಾರಿಗಾದರೂ ಅಂತಹ ಸಾಮರ್ಥ್ಯವಿದ್ದರೆ ಮುಖ್ಯ ಪ್ರಾಣ ದೇವರಿಗೆ. ಎಂತಹ ಕೆಪಾಸಿಟಿ ವಾಯುದೇವರಿಗೆ! ದೇವರು ಕೊಟ್ಟ ಒಂದು ಅಧಿಕಾರ. ನಿನಗೆ ನೀ ಹೇಳು, ನೀ ಇಂತಹ ಮೋಕ್ಷ ಕಳಿಸು, ನೀ ಕಳಿಸ್ ನಾನು ಹುಡ್ಕೋತೇನಲ್ಲ ಅಂತ ಹೇಳ್ತಾನೆ ದೇವ್ರು. ನೀ ಕಳಿಸಪ್ಪ, ನೀ ಮೋಕ್ಷಕ್ಕೆ ಕಳಿಸು. ಅಲ್ಲ ಸ್ವಾಮಿ, ಮತ್ ನೀ ಕಳಿಸಿರ್ ನಾ ಕಳಿಸ್ದಂಗೋ, ಕಳಿಸ್ಬಿಡು ಅಂತ ಹೇಳ್ತಾನೆ ದೇವ್ರು. ಆದ್ದರಿಂದ ವಾಯುದೇವರ ಬಗ್ಗೆ ನಾವು ತಿಳಿಯಬೇಕಾದ ಅಂಶ ಏನು ಅಂದ್ರೆ, ಅವರು ಯಜ್ಞದಲ್ಲಿ ಪಾಲ್ಗೊಂಡು ಸಾಮಗಾನವನ್ನ ಮಾಡಿದರೆ ಆ ಸಾಮಗಾನದ ಬಲ ದೇವತೆಗಳಿಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗಿ ಮುಟ್ಟಿಸ್ತದ. ದೊಡ್ಡ ಅಂಶ, ಅಪೂರ್ವ ಅಂಶ. ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡಿದ್ರು, ಅಧಿಕಾರಿ ಸದೌದ್ಗಾತ್ರೆ ಮುಖ್ಯತಃ ಪ್ರಾಣ ಏವತ ಅಥೋ ಮೋಕ್ಷಾದಿದಾನೇ ಸ ದೇವಾದೀನಾಂ ಕ್ಷಮೋ ಭವೇತ್. ಈಗ ಈ ವಾಕ್ಯವನ್ನ ಶ್ರೀಮದಾಚಾರ್ಯ ಹೆಂಗ್ ಹೊಂದಿಸಿದ್ರು ಅಂತ ನಾನು ವಿಚಾರ ಮಾಡ್ತಾ ಇದ್ದೆ. ತುಂಬಾ ಮಹತ್ವದ ಅಂಶ ಇದೆಲ್ಲ. ಶ್ರೀನಿವಾಸ್, ಏನಾಗಿದೆ ಅಂದ್ರೆ, ಶಾಸ್ತ್ರೀಯ ವಾಕ್ಯಗಳನ್ನು ಹೊಂದಿಸುವಾಗ ಎಷ್ಟು ಜವಾಬ್ದಾರಿ ಇರ್ತದೆ ವಿಚಾರ ಮಾಡಿ ನೋಡ್ರಿ. ಆಕ್ಚುಲಿ ಇಲ್ಲಿ ಸಾಮಗಾನ ಮಾಡ್ಲಿಕ್ಕೆ ಬಂದವನು ಪುರೋಹಿತ. ಸಾಮಗಾನ ಮಾಡ್ಲಿಕ್ಕೆ ಬಂದವನು ಪುರೋಹಿತ. ಅವ ಸಂಕಲ್ಪ ಮಾಡ್ತಾ ಇದ್ದಾನ, ನಾನು ಮಾಡಿದ ಸಾಮಗಾನದಿಂದ ದೇವತೆಗಳಿಗೆ ಮೋಕ್ಷ ಆಗಲಿ ಅಂತ ತಿಳಿದುಕೊಂಡು. ಆದ್ರೆ ಅವ ಏನು ಶತಪ್ರಯತ್ನ ಅಲ್ಲ, ಶತಕೋಟಿ ಪ್ರಯತ್ನ ಮಾಡಿದ್ರು ದೇವತೆಗಳಿಗೆ ಮೋಕ್ಷ ಕೊಡಿಸಲಾರ. ಯಾಕಂದ್ರ ತಾನೇ ಹೊಟ್ಟೆ ತುಂಬ ಊಟ ಮಾಡದೇ ಇದ್ದವನು ಮನೆಗಳಿಗೆ ಅತಿಥಿಗಳನ್ನ ಕರೆದು ಊಟಕ್ಕೆ ಏನ್ ಹಾಕ್ತಾನ ಎಲ್ಲರ ಚಾನ್ಸೇ ಇಲ್ಲ. ಅಂದ ಮೇಲೆ ಅವನೇ ಮೋಕ್ಷಕ್ಕೆ ಹೋಗೋದು ಕಷ್ಟ ಇದ್ದಾಗ ಮಂದಿನ ಮೋಕ್ಷ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಿದ್ರೂ ಕೂಡ ನಾವೇನ್ ಮಾಡ್ತೀವಿ, ಆಚಾರಗಳು ನಿಮ್ಮನ್ನೆಲ್ಲ ಮೋಕ್ಷಕ್ಕೆ ಕಳಿಸ್ತಿರ್ತೀವಿ, ಏನ್ ಚಿಂತೆ ಮಾಡಬೇಡ್ರಿ, ನಮ್ಮ ಪಾಠ ಕೇಳಿ ನೀವು ಮೋಕ್ಷಕ್ಕೆ ಹೋಗ್ತೀರಿ ಅಂತ ಹೇಳ್ಬಿಟ್ಟಿರ್ತೀವಿ. ಇಲ್ಲೋ ಶ್ರೀನಿವಾಸ್ ತಿಳಿತಿಲ್ಲ ಅಂತ ಹೇಳಿ. ಅಲ್ಲೋರ್ ಆಚಾರ
ನೀವೇನ್ ಕಾಳಜಿ ಮಾಡ್ಬೇಡ್ರಿ, ನಾ ಮೋಕ್ಷ ಕಳಿಸ್ತೇನೆ ನಿಮ್ಮನ್ನ. ಆಚಾರ ನೀವು ನಾ ಇಲ್ಲೇ ಇರ್ತೀನ್ರಿ, ನಿಮ್ಮಂತವ್ರನ್ನ ಕಳಿಸ್ಬೇಕಲ್ಲ ಬಹಳ ಮಂದಿನ ಅಂತ ಹೇಳ್ಬಿಟ್ಟಿರ್ತೀನಿ. ಅದಕ್ಕೆ ಸಾಮಗಾನ ಮಾಡಿದ ಆ ವ್ಯಕ್ತಿ ಅಂತರೂ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಹೇಗೆ ವ್ಯವಸ್ಥೆ ಮಾಡಬೇಕು ಅಂದ್ರೆ, ಆಚಾರ್ಯರಂದ್ರು ಮೂಲತಃ ಸಾಮಗಾನ ಮಾಡುವಂತಹ ವ್ಯಕ್ತಿಗಳು ಯಾರು ಅಂತ ಹುಡುಕಿದ್ರು. ವಾಯುದೇವರು ಅಂತ ಸಿದ್ಧ ಅದ, ವಾಯುದೇವರು ಅಂತ ಸಿದ್ಧ ಅದ, ಹಿಂದ್ ಬಂದದ ಇಲ್ಲೇ ಮಂತ್ರದಲ್ಲಿ ವಾಯು ಉದ್ಗಾತ ಅಂತ ಬಂದ್ಬಿಟ್ಟದಲ್ಲಿ. ಆಗ ವಾಯುದೇವರೇ ಉದ್ಗಾನ ಮಾಡೋರು ಅವರ ದೇವತೆಗಳಿಗೆ ಮೋಕ್ಷವನ್ನ ಕೊಡಿಸ್ತಾರ ಅಂತನ್ನೋ ವಾಕ್ಯವನ್ನ ಪ್ರಮಾಣಕ್ಕನುಸಾರವಾಗಿ ಹೊಂದಿಸಿಕೊಟ್ರು. ಆಯ್ತಾಚಾರ. ಇನ್ನು ಪುರೋಹಿತಂದೇನು, ವಾಟ್ ಅಬೌಟ್ ಪುರೋಹಿತ ಅಂತ ಕೇಳಿದ್ರೆ ಹೇಳ್ತಾರ, ಅನ್ಯೇಷಾಂ ಸ ದದಾತೀಹ. ಉಳಿದವರು, ಅನ್ಯೇಷಾಂ ಅಂದ್ರೆ ವಾಯುದೇವರಿಂದ ಅತಿರಿಕ್ತರಾದವರು ಯಾರಾದರೂ ಮೋಕ್ಷ ದದಾತೀಹ, ಅವ ಏನ್ ಅನ್ಕೋಬೇಕು ಅಂದ್ರೆ, ನಾನು ಸಾಮಗಾನ ಮಾಡಿದರೆ ದೇವತೆಗಳಿಗೆ ಮೋಕ್ಷ ಆಗ್ತದ ಅಲ್ಲ, ಸಹ ಮದ್ಹೃದಿಸ್ಥಃ, ನನ್ನ ಹೃದಯದಲ್ಲಿದ್ದ ಮುಖ್ಯ ಪ್ರಾಣದೇವರು ದದಾತಿ ಕೊಡುತ್ತಾರೆ, ಇತಿ ಸ್ಮೃತಿ. ಹೀಗೆ ಅವರ ಏನದು ಅನುಸಂಧಾನ ಇರಬೇಕು. ಸ್ಮೃತಿ ಅಂದ್ರೆ ಅನುಸಂಧಾನ. ನನ್ನಲ್ಲಿ ಇರುವಂತಹ ಯಾರು ಮುಖ್ಯ ಪ್ರಾಣದೇವರು ನಾನು ಸಾಮಗಾನ ಮಾಡ್ತಿರುವಾಗ ನನ್ನ ಸಾಮಗಾನದ ಬಲವನ್ನ ತೆಗೆದುಕೊಂಡು ದೇವತೆಗಳಿಗೆ ಮೋಕ್ಷವನ್ನ ಕೊಡುತ್ತಾರೆ ಅಂತ ಸಂಕಲ್ಪ ಮಾಡಬೇಕು. ಇದೊಂದು ಹೊಸ ಅಂಶ ಸಿಕ್ತ್ರಿ ಇವತ್ತು, ಹೊಸ ಅಂಶ. ಯಾರಿಗೆ ತಿಳಿತು? ಲಾಟ್ರಿ ತಿಳಿದೇ ಇದ್ದವನು ಲಾಟ್ರಿನೇ, ಯಾಕ ಇನ್ನು ಹತ್ತಿಲ್ಲ ಅಂತ ಅರ್ಥ. ಲಾಟ್ರಿ ಹತ್ತಿದಾಗ ತಿಳಿತದ. ಲಾಟ್ರಿ ಅಂದ್ರೆ ಕೈಯಾಗ ಹಿಡ್ಕೊಂಡು ಹೋಗೋಬೋಂಗ, ಹತ್ತಿದಂಗ ಹೋಗೋಂಗ ಅಂತ ಅರ್ಥ. ಏನು? ಈಗ ನಾವು ಹಿಂಗ ಸಂಕಲ್ಪವನ್ನ ಮಾಡಬಹುದು ಅಂತ ಆತಲ್ಲ. ಹಂಗಾದ್ರೆ ಶಾಸ್ತ್ರದ ಅನುಸಾರವಾಗಿ ನಾನು ಮಾಡುವ ಸತ್ಕರ್ಮದಿಂದ ನನಗೆ ಒಳ್ಳೆ ಫಲ ಬರ್ತದ ಅಂತ ಅನ್ನೋದು ಸರಿ. ಇದು ಜೋಡಿಸ್ಬಿಡೋದು. ನಾನು ಮಾಡುವಂತಹ ಸತ್ಕರ್ಮ ಇದು ಮೂಲತಃ ಮುಖ್ಯ ಪ್ರಾಣದೇವರಿಂದ ಆಗುವಂತಹ ಸತ್ಕರ್ಮ. ಇದರ ಬಲದಿಂದ ಯಾರಿಗಾದರೂ ಮೇಲೆ ಕಳಿಸುವುದಾದರೆ, ಯಾರಿಗಾದರೂ ಸದ್ಗತಿಯನ್ನ ಕೊಡುವುದಾಗಿದ್ರೆ, ಉತ್ತಮ ಪ್ರಾಪ್ತಿ ಕೊಡುವುದಾದ್ರೆ ಅದನ್ನ ವಾಯುದೇವರು ಕೊಡಿಸ್ತಾರ ಅಂತ ಸಂಕಲ್ಪ ಮಾಡಿಬಿಟ್ರ ಡಬಲ್ ಪುಣ್ಯ ಬಂದಂಗ ಆತಲ್ಲ. ಮತ್ತ ಅಂದ್ರು ಸಾಮಗಾನ ಮಾಡೋ ವ್ಯಕ್ತಿ ಅಂತಾನ ನನ್ನ ಹೃದಯದಲ್ಲಿದ್ದ ಪ್ರಾಣದೇವರು ಇದರ ಬಲದಿಂದ ದೇವತೆಗಳಿಗೆ ಮೋಕ್ಷ ಕೊಡ್ಲಿ ಅಂದ್ರೆ ಹಿಂಗ ನೋಡಂತ ನಾವಿನ್ ಮುಂದೆ ಏನು, ನಾನು ಮಾಡುವ ಸಂಧ್ಯಾ ವಂದನೆ ಇದು ಸರಿಯಾಗಲಿ, ಮೊದಲನೇದ್ದು ಅದು ಸರಿ ಮಾಡ್ಕೋಬೇಕು. ಸರಿಯಾಗಿ ಸಂಧ್ಯಾ ವಂದನೆ ಆಗಲಿ ಮಾಡಿಸೋರು ಮುಖ್ಯ ಪ್ರಾಣದೇವರು, ಸರ್ವಕರ್ಮ ಕರ್ತ, ಸರ್ವಕರ್ಮ ಕಾರಯಿತ್ರ, ಸರ್ವಕರ್ಮ ಉದ್ಬೋಧಕೇನ, ಸರ್ವಕರ್ಮ ಪ್ರೇರಕೇಣ, ಎಲ್ಲ ಅವರೇ ಮಾಡಿಸುವರಾದ್ದರಿಂದ ಇದರಿಂದ ಯಾರಿಗಾದರೂ ಉಪಯೋಗ ಬೀಳುತ್ತಿದ್ರೆ ಅವರಿಗೆ ಅದನ್ನು ಮುಟ್ಟಿಸ್ಲಿ. ಇಷ್ಟೇ ಹೇಳ್ರಿ. ನೀವು ಯಾರಿಗೆ ಅಂತ XYZ ಹೇಳ್ಬೇಡ್ರಿ, ಯಾರಿಗೆ ಇದು ಉಪಯೋಗ ಬೀಳುತ್ತೆ ಮುಟ್ಟಿಸ್ಲಿ. ಡಬಲ್ ಪುಣ್ಯ. ಚೀಲ ಹಾಕೊಳ್ಳೋದು ಅಧಿಕಾರಿ ಸದೋದ್ಗಾತ್ರೆ ಮುಖ್ಯತಃ ಪ್ರಾಣ ಏವ ಯತ ಅರ್ಥೋ ಮೋಕ್ಷಾದಿದಾನೇ ಸ ದೇವಾದೀನಾಂ ಕ್ಷಮೋ ಭವೇತ್. ಅನ್ಯೇಷಾಂ ಸ ದದಾತೀಹ ಮದ್ಹೃತಿಸ್ಥೈತಿ ಸ್ಮೃತಿ ಕಾರ್ಯಾಹಿನಾನ್ಯತಃ ಕುರ್ಯಾತ್. ನನ್ನ ಹೃದಯದಲ್ಲಿದ್ದ ಮುಖ್ಯ ಪ್ರಾಣದೇವರೇ ಈ ತರಹದ ಫಲವನ್ನ ದೇವತೆಗಳಿಗೆ ಕೊಡ್ತಾರ ಅಂತ ಸಂಕಲ್ಪ ಮಾಡಬೇಕೇ ಹೊರತಾಗಿ ನ ಅನ್ಯಥಾ ಕುರ್ಯಾತ್. ಪ್ರಾಣದೇವ್ರ ತನಕ ಯಾಕೆ ತ್ರಾಸ ಕೊಡ್ತೀರಿ? ನಾ ಇಲ್ಲೇನು? ನಾ ನನ್ನ ಅಷ್ಟೇನು ಸಣ್ಣವಂತ ತಿಳ್ಕೊಂಡ್ರನ? ಹಿಂಗೆಲ್ಲ ನಿಮ್ ದೊಡ್ಡಸ್ತ ತೋರಿಸ್ಬೇಡ. ಹಂಗ ಮಾಡಿದ್ರೆ ಅವಮಂತ ಅನ್ಯಥಾ ಭವೇತ, ದೇವತೆಗಳಿಗೆ ನೀನು ಅಪಮಾನ ಮಾಡಿದಂತೆ. ನಾನು ಸಾಮಗಾನ ಮಾಡೋದ್ರಿಂದ ದೇವತೆಗಳ ಮೋಕ್ಷಕ್ಕೆ ಹೋಗ್ಬಿಟ್ರು ಅಂತ ಎಲ್ಲರ ಹೇಳಿ ಕೊಂಡಿಗಿಂಡಿ ಕೊಂಡೇಶ ಹೇಳಿಕೊಂಡಿಗಿಂಡಿ ದೇವತೆಗಳಿಗೆ ಪಕ್ಕಾ ಅವಮಾನ, ಕಚ್ಚಾ ಅವಮಾನ ಅಲ್ಲದು, ಪಕ್ಕಾ ಅವಮಾನದು. ಯಾಕ? ದೇವಾನ ಮೋಕ್ಷದಾನಾದೋ ನಹಿ ಮಾನುಷ ಈಶ್ವರ. ನೀ ಏನ್ ಸಮರ್ಥೇನೋ ದೇವತೆಗಳಿಗೆ ಮೋಕ್ಷ ಕೊಡ್ಲಿಕ್ಕೆ? ನೀ ಸಮರ್ಥ? ನೀನು ದೇವತೆಗಳಿಗೆ ಮೋಕ್ಷದಾನಾದವು, ಮೋಕ್ಷ ಕೊಡಿಸುವುದು, ಅಪರೋಕ್ಷ ಜ್ಞಾನ ಕೊಡಿಸುವುದು, ಅವರ ಪದವಿ ಕೊಡಿಸುವುದು, ಈ ವಿಷಯದಲ್ಲಿ ನಹಿ ಮಾನುಷ ಈಶ್ವರ, ಮನುಷ್ಯ ಸಮರ್ಥನಲ್ಲ. ಇಲ್ಲಿ ಈಶ್ವರ ಶಬ್ದಕ್ಕೆ ಸಮರ್ಥ ಅಂತ ಅರ್ಥ, ದೇವರು ಅಂತ ಅರ್ಥ ಅಲ್ಲ. ಮತ್ತೆ ಬರ್ಕೊಂಡಿಟ್ಕೊಳ್ರಿ, ನಹಿ ಮಾನುಷ ಈಶ್ವರ, ಸಮರ್ಥನಲ್ಲ. ಆಯ್ತಾ? ಅಂದಮೇಲೆ ನೋಡ್ರಿ, ಅಂದ್ರೆ ಇದು ಮತ್ತೊಂದು ಅಂದ್ರೆ ಆ ಅನುಸಂಧಾನದೊಳಗಿನ ಅನುಸಂಧಾನ. ಮತ್ತ ಏನು ಅಲ್ರಿ, ಈಗ ಪ್ರಾಣದೇವರು ಅಂತ ಯಾಕೆ ಅನ್ಬೇಕು? ನಾ ಹಿಂಗೆ ಅನ್ಬಿಡ್ತೀನಿ, ನಾನು ಮಾಡಿದ ಸಂಧ್ಯಾ ವಂದನೆಯಿಂದ ಯಾರಿಗೆ ಏನೇನ್ ಬೇಕೋ ಅವೆಲ್ಲ ಸಿಕ್ಬಿಡ್ಲಿ ಅಂತ, ಸದ್ಗತಿ ಆಗ್ಲಿ ಅಂತ ಅಂತೀನಿ ಅಂದ್ರೆ ಆ ಸದ್ಗತಿಯನ್ನ ಕೊಡಿಸಲು ನೀನು ಸಮರ್ಥನಲ್ಲ. ಇನ್ನೊಬ್ಬರಿಗೆ ಸದ್ಗತಿ ಕೊಡಿಸುವಷ್ಟು ಸಮರ್ಥನೆ ನೀನು? ಇನ್ನೊಬ್ಬರಿಗೆ ಸದ್ಗತಿ ಕೊಡಿಸುವಷ್ಟು ಸಮರ್ಥನೇನು ಅಲ್ಲ. ಅದರಿಂದ ಹಿಂಗೆ ಹೇಳು, ನಾನು ಸಂಧ್ಯಾ ವಂದನಾದಿ ದೇವಕರ್ಮಗಳನ್ನು ಮಾಡಿದಾಗ ನನ್ನ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರು ಇದರಿಂದ ಯಾರಿಗೆ ಸದ್ಗತಿಯಾಗಬೇಕು, ಯಾರಿಗೆ ಒಳ್ಳೇದಾಗಬೇಕು ಅದನ್ನು ಮಾಡಿಸ್ಲಿ ಅಂದ್ರೆ ಅವ್ರು ಕೊಡಿಸುವಷ್ಟು ಸಮರ್ಥರು. ಇಲ್ಲದೆ ಇದ್ರೆ ಉಲ್ಟಾ ನಾ ಕೊಡಿಸ್ತೀನಿ ಅಂತ ಅಂದೆ ಅಂದ್ರೆ ನೀ ಯಾರಿಗೆ ಕೊಡಿಸ್ಲಿಕ್ಕೆ ಹೊರಟಿ ಅವ್ರಿಗೆ ಅಪಮಾನ ಮಾಡಿದಂಗ.
ಹೆಂಗಂದ್ರೆ ಯಾರೋ ಒಬ್ಬ ಲೋಕದಲ್ಲಿ ನಮ್ಮ ಬೆದರಿ ಕಾಣೋರಿದ್ದಾರೆ ಅಂತ ಇಟ್ಕೊಳ್ರಿ, ಅವನಿಗೆ ಒಯ್ದು ದುಡ್ಡು ಹಿಂಗ್ ಬಿಸಾಡಿದ್ರೆ, ಆಕ್ಚುಲಿ ಕೊಟ್ಟದ್ದೇ ಹಿಂಗ್ ಬಿಸಾಡಿದ್ರೆ ಹೆಂಗಾಗ್ತದ? ತಗೋ ಆರಾಮಿರ ಹೋಗಂತಂದ್ರೆ ಅವ್ನ್ ಸಿಟ್ಟು ಬರ್ತದೆ, ಅವಂಗ ಕೊಡೋದು ಕೊಟ್ಟಿ ಮಗನ ಪ್ರೀತಿನ ಕೊಡ್ಲಿಕ್ಕೆ ಬರೋದಿಲ್ಲ ನಿನಗಂತ ಬೈತಾನವ. ಅಂದ್ರ ನಾನೇ ಮಾಡಿಸ್ತೀನಿ ಅನ್ನೋದು ದುರಹಂಕಾರದ್ದು. ಈ ಕರ್ಮದಿಂದ ವಾಯುದೇವರು ಅಂದ್ರೆ ಅದು ದೊಡ್ಡವ್ರ ಮೂಲಕ ಬಂದಂಗ. ಸ್ವಾಮಿಗಳ ಕೈಯಾಗ ಕೊಟ್ಟು ದಾನ ಕೊಡಿಸಿದ್ರೆ ಹೆಂಗಿರ್ತ ಹಂಗಿದ್ದಂಗ ಅದು. ಸ್ವಾಮಿಗಳ ಕೈಯಾಗ ಕೊಟ್ಟು ವಿದ್ವಾಂಸರಿಗೆ ಕೊಟ್ಬಿಡ್ರಿ ಅಂದ್ರೆ ವಿದ್ವಾಂಸರು ಸಂತೋಷ ತಗೋತಿರ್ತಾರೆ. ನೀನ ಹೋಗಿ ದೊಡ್ಡ ಸಿನಿಮಾ ತಗೋರಿ ಎಚ್ಚರ ತಗೊಳ್ರಿ ಅಂತ ಹಿಂಗಂದ್ರೆ ಮಗಳೇ ಮಗನ ತಗೋ ಹೋಗಂತ ಹೋಗಿತಾರ ಅಷ್ಟ. ಹಂಗಾಗ್ತದ ಆ ಕೆಲಸ. ಅದರಿಂದ ನಾವು ಅವರಿಗೆ ಅಪಮಾನ ಮಾಡಿದಂತೆ. ಅಂದ್ರೆ ಶ್ರೀಮದಾಚಾರ್ಯರ ಭಾಷ್ಯ ನಮ್ಗೆ ಏನು ಪಾಠ ತಿಳಿಸ್ಲಿಕ್ಕತ್ತದ ಅಂದ್ರೆ, ನೀವು ಏನಾದರೂ ಕೊಡುವುದಿದ್ರೆ ಆ ವ್ಯಕ್ತಿಗೆ ಅಪಮಾನವಾಗುವಂತೆ ಕೊಡಬೇಡ್ರಿ. ಆ ಕೆಲಸ ಮಾಡ್ಬೇಡ್ರಿ. ನೀವು ಪುಣ್ಯವನ್ನೇ ಕೊಡ್ಲಿಕ್ಕತ್ತೀರಿ, ಆಕ್ಚುಲಿ ಅವನಿಗೆ ಅನುಕೂಲ ಮಾಡಿ ಕೊಡ್ಲಿಕ್ಕತ್ತೀರಿ, ಪುಣ್ಯ ಸಂಪಾದನೆ ಮಾಡಿ ಕೊಡ್ತಾ ಇದ್ದೀರಿ. ಕೊಡೋ ಕಾಲಕ್ಕೆ ಆ ಪುಣ್ಯ ಹೆಂಗಿರಬೇಕು ಕೊಡುವುದು ಅಂದ್ರೆ, ಅವನದನ್ನು ಸ್ವೀಕಾರ ಮಾಡುವಂತೆ ಇರಬೇಕು, ಸಂತೋಷ ಇರುವಂತೆ, ಅವಮಾನ ಆಗುವಂತೆ ಮಾಡಬಾರ್ದು. ಅರ್ಥ ಆಯ್ತಾ? ಇನ್ನು ಅದಕ್ಕೆ ಏನ್ ಮಾಡ್ಬೇಕು? ಅತಃ ಪ್ರಾಣೋ ಹೃದಿಸ್ತೋಮೆ ದದಾತೀತಿ ಸ್ಮೃತಿರ್ಭವೇತ್. ಅದರಿಂದ ನಮಗೇನು ಸ್ಮೃತಿ ನೆನಪಿರಬೇಕು ಅಂದ್ರೆ, ಪ್ರಾಣ ಹೃದಿಸ್ತಃ, ನನ್ನ ಹೃದಯದಲ್ಲಿರುವಂತಹ ಮುಖ್ಯ ಪ್ರಾಣದೇವರೇ, ಮೇ ಹೃದಿಸ್ತಃ ಪ್ರಾಣ ದದಾತಿ, ಅವರೇ ಕೊಡ್ತಾರೆ ಅಂತ ಹೇಳಬೇಕು, ಸ್ಮರಣೆ ಮಾಡಬೇಕು. ಸಂಕಲ್ಪೋಕ್ತ್ಯಾದಿ ಕರ್ತ ಚ ಪ್ರಾಣಯೇ ವಯತ ಸದಾ. ನನ್ನಲ್ಲಿದ್ದು ಸಂಕಲ್ಪ ಮಾಡುವರು, ನನ್ನಲ್ಲಿದ್ದು ಸಾಮಗಾನ ಮಾಡುವರು ಆ ಪ್ರಾಣದೇವರೇ ತಾನೆ. ನನ್ನ ಬಿಟ್ಟು ಆ ಪ್ರಾಣದೇವರು ಬಿಟ್ಟು ಯಾರು ಮಾಡ್ತಾರೆ? ಅಗಾಯಾನೀತಿ ಯುಜ್ಜೇತ ತಸ್ಮಾತ್ ತಸ್ಮಿನ್ ಮುಖ್ಯತಃ. ಅದರಿಂದ ಪ್ರಾಣದೇವರಲ್ಲಿ ಇದು ಮುಖ್ಯವಾಗಿ ಹೊಂದುತ್ತದೆ. ಗೌಣವಾಗಿ ಆ ಪ್ರಾಣದೇವರನ್ನ ತನ್ನ ಹೃದಯದಲ್ಲಿ ಧರಿಸಿರುವಂತಹ ಈ ಭಕ್ತನಾದ ಪುರೋಹಿತನಿಗೆ ಹೊಂದುತ್ತದೆ ಗೌಣ. ಅದು ಗೌಣ ಪಕ್ಷ, ಮುಖ್ಯ ಪಕ್ಷ ಅವನು ಅಂತ ತಿಳ್ಕೊಳ್ರಿ. ಆಯ್ತು, ಮುಂದ ಅಲ್ರಿ. ಈಗ ಇಲ್ಲಿ ಆತ್ಮನೇ ಆತ್ಮನಃ ಅನ್ನಂ ಅಗಾಯಾನಿ ಅಂತ ಮಂತ್ರದಲ್ಲಿ ಅದ. ನನಗ ಅನ್ನ ಆಗ್ಲಿ ಅಂತ ನಾ ಗಾನ ಮಾಡ್ತೀನಿ ಅಂತ ಹೇಳಿಕತ್ತಾರ. ಏನಾಗ್ಲಿ ಅಂದಾರ ಅವರು? ನನಗೆ ಆತ್ಮನಃ ಅನ್ನೋ ಶಬ್ದಕ್ಕ ನನಗೆ ಅನ್ನವಾಗಲಿ ಅಂತದ. ಒಂದ ನಿಮಿಷ ತಡ್ರಿ. ಇರೋದು ಮೂಲದಲ್ಲಿ ಆತ್ಮನಃ ಅನ್ನಂ ಅಗಾಯ, ತನಗೆ ಅನ್ನವಾಗಲಿ ಅಂತದ. ನೀವು ಅರ್ಥ ಹೇಳುವಾಗ ಭಗವಂತನಿಗೆ ಅಂದಿದ್ರಿ, ಇದು ಹೆಂಗ ಅಂದ್ರೆ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಆತ್ಮೀತಿ ಭಗವಾನ್ ವಿಷ್ಣು. ಆತ್ಮ ಅನ್ನೋ ಶಬ್ದ ಯಾರಿಗದ? ಭಗವಾನ್ ವಿಷ್ಣುವಿಗೆ ಅದ, ಸರಿನಾ? ಪ್ರಾಣಸ್ಯ ಪುರುಷೋತ್ತಮ ಅಂದ್ಮೇಲೆ ಪುರುಷೋತ್ತಮ ವಿಷ್ಣು ಭಗವಾನ್ ಆತ್ಮ ಇತಿ. ಪುರುಷೋತ್ತಮನಾದ ವಿಷ್ಣು ಶಬ್ದವಾಚ್ಯನಾದ ಭಗವಂತನೇ ಆತ್ಮ ಅಂತ ಕರೆಸಿಕೊಳ್ತಾನ. ತಸ್ಮಾ ಅನ್ನಂ ಹ್ಯರ್ಥತಸ್ಸು ಪ್ರಾಣಸ್ಯ ಅನ್ನಭುಜಿರ್ಭವೇತ್. ಭಗವಂತನಿಗೆ ಅನ್ನವನ್ನ ಗಾನ ಮಾಡುವುದು, ಇದು ಅನ್ನ ಆಗಲಿ ಅಂತನ್ನುವುದು ತನಗೂ ಅನ್ನ ಅಂತ ಹೇಳಿದಂತೆ ಆಯಿತು. ಅಂದ್ರೆ ಹಿಂಗದ ಪ್ರಶ್ನೆ. ಈಗ ಸಾಮಗಾನ ಮಾಡೋ ವ್ಯಕ್ತಿ ಅಂತತೋಗತ್ವ ತನಗೇನು ಫಲ ಬರಲಿ ಅಂತ ಕೇಳಿಕೊಳ್ಳೇ ಇಲ್ಲಲ್ಲ. ಅವರಿಗೆ ದೇವತೆಗಳಿಗೆ ಮೋಕ್ಷ ಆಗ್ಲಿ, ಪಿತೃಗಳಿಗೆ ಶ್ರಾದ್ದ ಫಲ ಬರಲಿ, ಯಜಮಾನಿಗೆ ಸ್ವರ್ಗ ಆಗ್ಲಿ, ಪಶುಗಳಿಗೆ ಹುಲ್ಲು ಇದು ಸಿಗ್ಲಿ ಎಲ್ಲ ಹೇಳಿದ್ರಿ. ಮತ್ತ ಇದನ್ನ ಹೇಳಲೇ ಇಲ್ಲಲ್ಲ ನೀವು. ಯಾವುದನ್ನ ಹೇಳಲೇ ಇಲ್ಲ ಅಂತ ಕೇಳಿದ್ರೆ, ತನಗೇನು ಅಂತ ಹೇಳಲೇ ಇಲ್ಲಲ್ಲ. ಅಂದ್ರೆ ಅದಕ್ಕೆ ಮುಖ್ಯ ಪ್ರಾಣದೇವರು ಉದ್ಗಾತ್ರಗಳಾಗಿದ್ದಾಗ ತನಗೆ ಅನ್ನ ಅಂತ ಅವ್ರು ಸಂಕಲ್ಪ ಮಾಡಿಕೊಳ್ಳುವುದಿಲ್ಲ. ಮದಂತರ್ಯಾಮಿಯಾದ ಭಗವಂತನಿಗೆ ಅನ್ನ ಅಂತ ಸಂಕಲ್ಪ ಮಾಡಿಕೊಂಡು ಸಾಮಗಾನ ಮಾಡ್ತಾರೆ. ಹೌದ್ರಿ ಆಚಾರ, ತಮ್ಮ ಅಂತರ್ಯಾಮಿಯಾದ ವಿಷ್ಣುವಿಗೆ ಅನ್ನ ಅಂತ ಸಂಕಲ್ಪ ಮಾಡ್ಲಿ, ಆತ್ಮಶಬ್ದವಾಚ್ಯನಾದವನು ಪರಮಾತ್ಮನೂ ಆಗಲಿ. ಆದ್ರೆ ಪ್ರಾಣದೇವರಿಗೆ ಆಕ್ಚುಲಿ ಉದ್ಗಾನ ಮಾಡಿದವನಿಗೆ ಏನು ಫಲ ಸಿಗಲೇ ಇಲ್ಲ ಅಂತಂದ್ರೆ, ಅಲ್ಲಪ್ಪ, ತನ್ನ ಅಂತರ್ಯಾಮಿಗೆ ಅನ್ನ ಅಂದಾಗ ತನಗೆ ಸಿಗದೆ ತನ್ನ ಅಂತರ್ಯಾಮಿಗೆ ಸಿಗುತ್ತದ, ಅಥವಾ ತನ್ನ ಅಂತರ್ಯಾಮಿಗೆ ಸಿಕ್ಕಾಗ ತನಗೆ ಸಿಗದೆ ಇರ್ತದ? ಸಿಕ್ಕೇ ಸಿಗುತ್ತದಲ್ಲ. ಆದ್ದರಿಂದ ಪ್ರಾಣದೇವರು ಸಂಕಲ್ಪ ಮಾಡುವಾಗ ನನ್ನ ಅಂತರ್ಯಾಮಿಯಾದ ಭಗವಂತನಿಗೆ ಅನ್ನವಾಗಲಿ ಅಂದ್ರೆ ತಮಗೂ ತೃಪ್ತಿಯಾಗಲಿ, ತಮ್ಮ ಅಂತರ್ಯಾಮಿಯಾದ ಭಗವಂತನಿಗೂ ತೃಪ್ತಿಯಾಗಲಿ. ಇದೊಂದು ಹೊಸ ಸ್ಟೈಲ್ ರೀ ಇದು. ನಿಷ್ಕಾಮವಾಗಿ ಸಕಾಮ ಕರ್ಮ ಮಾಡುವುದು ಅಂತ ಆನಂದ್ ಅವರ. ನಿಷ್ಕಾಮವಾಗಿ ಸಕಾಮ ಕರ್ಮ ಮಾಡುವುದು ಹೆಂಗ ಅಂತ ಒಂದು ಸ್ಟೈಲ್ ತೋರಿಸ್ತೀನಿ ನೋಡ್ರಿ. ಈಗ ಏನು? ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕದಲ್ಲಿದ್ದವರೆಲ್ಲ ಸುಖವಾಗಿರ್ಲಿ. ಲೋಕದಲ್ಲಿ ನಾನು ಇದ್ದೀನೋ ಇಲ್ಲೋ, ನಾನು ಸುಖವಾಗಿರ್ಲಿ ಅಂತ ಅರ್ಥ. ನಾನು ಸುಖವಾಗಿದ್ದೀನಿ ಅಂತ ಹೇಳ್ಕೊಂಡ್ಬಿಟ್ರೆ ಮಂದಿಗೆ ಎಷ್ಟು ಸ್ವಾರ್ಥ ಇದ್ದೀಯೋ. ಇಲ್ಲಪ್ಪ, ಎಲ್ಲರೂ ಆರಾಮಿರ್ಲಿ, ಎಲ್ಲರೊಳಗೆ ನಾನು ಇದ್ದೀನಿ, ನಾನು ಆರಾಮಿರ್ಲಿ ಅಂತ. ಅದು ನಿಷ್ಕಾಮದಲ್ಲಿ ಸಕಾಮ ಕರ್ಮ ಮಾಡೋ ಕಾರ್ಯಕ್ರಮ ಇದು. ಅದಕ್ಕೆ ಪ್ರಾಣದೇವರು ಹೆಂಗ್ ಹೇಳ್ಯಾರ ಅಂತ ಹಿಂಗ ಪಾಠ ಹೇಳ್ಕೊಟ್ಟಾರ. ಈ ಸಂಧ್ಯಾ ವಂದನೆಯಿಂದ ಲೋಕಕ್ಕೆ ಕ್ಷೇಮವಾಗಲಿ ಅಂದ್ರೆ ನನಗೂ ಆರಾಮಾಗ್ಲಿ ಅಂತ ಅರ್ಥ ಅದಕ್ಕೆ. ಆಯ್ತಾ? ಮುಂದೆ ಹೊಂಡ್ ಬರ್ರಿ. ಪ್ರಾಣಸ್ಯ ತಸ್ಮಾ ಅನ್ನಂ ಅರ್ಥತಸ್ಸು ಪ್ರಾಣಸ್ಯ ಅನ್ನ ಭುಜಿರ್ಭವೇತ್. ಸರಿ, ಅವರಿಗೆ ಭಗವಂತನಿಗೆ ಅನ್ನ ಅಂತಂದ್ರೆ ಮುಖ್ಯ ಪ್ರಾಣದೇವರಿಗೂ ಅನ್ನ ಇದ್ದಂತೆಯೇ. ಇನ್ನ
ಹೌದು, ಒಂದ್ ನಿಮಿಷ ತಡ್ರಿ, ಈಗೆಲ್ಲ ವಾಕ್ಯ ಹೊಂದಿಸ್ಬಿಟ್ರಿ, ಇಟ್ಸ್ ಓಕೆ, ರೈಟ್, ಚಾಪ್ಟರ್ ಕ್ಲೋಸ್, ಮಂತ್ರ ಅರ್ಥ ಮುಗಿದು ಹೋತು. ಇನ್ನು ಮೇಲೆ ಎಕ್ಸ್ಟ್ರಾ ಏನು ಅಂದ್ರೆ ಶ್ರೀಮದ್ ಆಚಾರದೊಂದು ಫಲ ಪ್ರಶ್ನೆ, ಶ್ರೀಮದ್ ಆಚಾರದೊಂದು ದೊಡ್ಡ ಫಲ, ದೊಡ್ಡ ಕಷ್ಟ, ಬಹಳ ಕಷ್ಟದ್ರಿ, ಬಹಳ ಕಷ್ಟದ. ಏನು ಅಂತಂದ್ರೆ, ದೇವತೆಗಳಿಗೆ ಮೋಕ್ಷ ಆಗಲಿ, ದೇವತೆಗಳಿಗೆ ಮೋಕ್ಷ ಆಗಲಿ ಅಂತ ಮೊದಲನೇ ಸಂಕಲ್ಪದ, ಹೌದಾ? ನೀವ್ ಹೇಳಿದ್ರಿ ಇವಂದಲ್ಲ ಪ್ರಾಣದೇವರದ್ದು ಅಂತ. ಒಂದು ಪ್ರಶ್ನೆ ಕೇಳ್ತೀವಿ, ಪರಮಾತ್ಮ ದೇವತೆಗಳ ಸಾಲಿನಲ್ಲಿ ಬರ್ತಾನೋ ಇಲ್ಲವೋ ಅಂತ ಒಂದು ಪ್ರಶ್ನೆ. ಅವ ಅಂತರೂ ಜೀವ ಅಲ್ಲ, ಅವ ದೇವನೇ, ಅಂದ್ಮೇಲೆ ದೇವತೆಗಳ ಸಾಲಿನಲ್ಲಿ ಪರಮಾತ್ಮ ಬರಬೇಕು, ಓಕೆ ರೈಟ್. ಮುಖ್ಯ ಪ್ರಾಣದೇವರು ದೇವತೆಗಳ ಸಾಲಿನಲ್ಲಿ ಬರ್ತಾರೋ ಇಲ್ಲೋ? ಬಂದೇ ಬರ್ತಾರೋ, ಓಕೆ ರೈಟ್. ಹಾಗಾದ್ರೆ ದೇವತೆಗಳಿಗೆ ಮೋಕ್ಷವಾಗಲಿ ಅಂತ ಸಂಕಲ್ಪ ಮಾಡಿ ವಾಯುದೇವರು ಈ ಸಾಮಗಾನ ಮಾಡಿದ್ದರ ಬಲವಾಗಿ ದೇವತೆಗಳಿಗೆ ಮೋಕ್ಷವಾಗ್ತದ ಅಂದ್ರೆ ಗರುಡ ದೇವರಿಗೆ, ಶೇಷದೇವರಿಗೆ, ರುದ್ರದೇವರಿಗೆ ಇವರಿಗೆಲ್ಲ ಮೋಕ್ಷ ಆಗ್ತದ ಅಂತ ಹೆಂಗ ಅರ್ಥವೋ, ಅದೇ ದೇವತೆಗಳ ಸಾಲಿನಲ್ಲಿ ಕುಳಿತ ಪ್ರಾಣದೇವರಿಗೂ ಪರಮಾತ್ಮನಿಗೂ ಈ ಸಾಮಗಾನದಿಂದ ಮೋಕ್ಷವಾಗುತ್ತದೆಯಾ? ಹೌದು, ಅವರು ದೇವತೆಗಳೇ. ಪ್ರಾಣದೇವರ ದೇವತೆಗಳಲ್ವೇನೋ? ಹೌದು. ಪರಮಾತ್ಮ ದೇವತಾ ಅಲ್ವೇನೋ? ಹೌದು. ಉತ್ತಮ ಇರ್ಲಿ ಬೇರೆ ಇರ್ಲಿ, ದೇವತೋತ್ತಮ ಇರ್ಲಿ, ಅದೆಲ್ಲ ಪ್ರಶ್ನೆ ಇಲ್ಲ. ನೀವು ಎಷ್ಟು ವಿಶೇಷಣ ಕೊಟ್ಟರು ಅಷ್ಟೇ ಕಥೆ ಅದು. ಹೌದೋ ಅಲ್ಲೋ? ಹೌದು. ಅಂದ್ಮೇಲೆ ಮತ್ತೆ ಸಾಮಗಾನ ಮಾಡಿ ವಾಯುದೇವರು ಪರಮಾತ್ಮನಿಗೂ ಮೋಕ್ಷ ಕಳಿಸ್ಬಿಡ್ತಾರೆ ಮತ್ತ ಅಂತ ಒಂದು ಹೊಸ ಕ್ವಶನ್ ಬಂದು ಕೊಡ್ತದೆ. ಅರ್ಥ ಆಯ್ತು ಈ ಪ್ರಶ್ನೆ ಏನಂತ ಹೇಳಿದ್ದು? ದೇವತೆಗಳ ಸಾಲಿನಲ್ಲಿ ವಾಯುದೇವರೂ ಇದ್ದಾರೆ, ಓಕೆ, ವಾಯುದೇವರು ಮೋಕ್ಷ ಆಗಲಿ. ವಾಯುದೇವರ ಜೊತೆಗೆ ಪರಮಾತ್ಮನು ಕುಳಿತಿದ್ದಾನೆ, ನೀವು ಹಿಂಗ ಮೋಕ್ಷ ಆಗಲಿ ಅಂತ ಹೇಳಿದ್ರೆ ಪರಮಾತ್ಮಗೂ ಮೋಕ್ಷ ಕೊಡಿಸಿ ಗಿಡಿಸಿ ಆಗಲಿ ಮತ್ತು ವಾಯುದೇವರೆಲ್ಲರ ಅಂದ್ರೆ ಕೆಳಗಿನ ಸಾಲ ಉತ್ತರ. ಪ್ರಾಣಸ್ಯಾಪ್ಯಮೃತತ್ವಂ ಹಿ ಮುಖ್ಯಮೇವ ಫಲಂ ಯತಃ ದೇವಾಂತರ್ಭಾವತೋ ವಿಷ್ಣೋಹೋ ನಾಮೃತತ್ವಂ ಕ್ವಚಾದಿ ಮತ. ಬಹಳ ಚಂದ. ಹೌದು, ದೇವತೆಗಳ ಸಾಲಿನಲ್ಲಿ ಕುಳಿತಿದ್ದರಿಂದ ಮುಖ್ಯ ಪ್ರಾಣದೇವರಿಗೂ ಈ ಸಾಮಗಾನದ ಫಲವಾಗಿ ಮೋಕ್ಷವಾಗುತ್ತದೆ. ವಿವಾದ ಮಾಡೋದಿಲ್ಲ ನಾವು. ದೇವತೆಗಳಿಗೆ ಮೋಕ್ಷ ಆಗಲಿ ಅಂತ ಸಂಕಲ್ಪ ಮಾಡಿಬಿಟ್ಟಾರಾದ್ರಿಂದ ಅವರೂ ಬಂದ್ರು, ಹೇಳಿದ್ನಲ್ಲ, ನಿಷ್ಕಾಮದಲ್ಲಿ ಸಕಾಮ, ಅವ್ರಿಗೂ ಮೋಕ್ಷ ಆಗೋಯ್ತು. ಮತ್ತು ಪರಮಾತ್ಮನಿಗೆ ದೇವತಾಂತರ್ಗತ ಹೌದೋ ಅಲ್ಲ? ಹೌದು. ದೇವಾಂತರ್ಭಾವತೋ ವಿಷ್ಣೋಹೋ, ಅದು ದೇವಾಂತರ್ಭಾವತಃ ಅಂತನ್ನೋದು ದೆಹಲಿ ದೀಪನ್ಯಾಯ. ಅದು ಪ್ರಾಣಸ್ಯ ದೇವಾಂತರ್ಭಾವತಃ ಅಂತೂ ಅರ್ಥ, ವಿಷ್ಣೋಹೋ ದೇವಾಂತರ್ಭಾವ ಅಂತೂ ಅರ್ಥ. ಪ್ರಾಣದೇವರು ದೇವತೆಗಳ ಅಂತರ್ಭಾವರಾಗ್ತಾರ, ಪರಮಾತ್ಮನೂ ಬರ್ತಾನ ಅಂದ್ಮೇಲೆ ಹೆಂಗ್ ಹೇಳ್ತೀರಿ ಅಂದ್ರೆ ಕರೆಕ್ಟ್. ವಿಷ್ಣೋಹೋ ನ ಅಮೃತತ್ವಂ, ಇಲ್ಲ, ಭಗವಂತನಿಗೆ ವಾಯುದೇವರು ಸಾಮಗಾನ ಮಾಡಿದ್ದರಿಂದ ಮೋಕ್ಷ ಆಗುವುದಿಲ್ಲ. ಅಯ್ಯೋ ಹಣೆ ಬಾರ, ಎಲ್ಲಾರಿಗೂ ಕೊಡಿಸಿ ವಾಯುದೇವರು, ಆ ದೇವ್ರಿಗೊಬ್ಬ ಕೊಡಿಸಿಬಿಟ್ರೆ ಮುಗಿದು ಹೋಗ್ತಿತ್ತಲ್ರಿ. ಗೊತ್ತಾತಿಲ್ಲ ಏನಂತ ಹೇಳಿದ್ದು? ಎಲ್ಲಾರ್ಗು ಕೊಡ್ಸ್ಯಾರ, ಅವ್ರಿಗೊಂದು ಕೊಡ್ಸಿದ್ರೆ ಏನಾಗ್ತಿತ್ತು ಇವ್ರಿಗೆ ಅಂತ ಮಾರ್ಕೆಟಿಗೆ ಕರ್ಕೊಂಡು ಹೋಗಿದ್ರಂತ. ಏನು ಆಲೂರಾಚಾರ ಮಾರ್ಕೆಟಿಗೆ ಕರ್ಕೊಂಡು ಹೋಗಿದ್ರಂತ. ಅವ ಎಲ್ಲಾರಿಗೂ ಒಂದೊಂದ್ ಸಾಮಾನು ಕೊಡ್ಸಿದ್ನಂತ. ಕೊನೆಗೆ ಇಷ್ಟು ಅಡಿಕೆ ಬೆಟ್ಟನು ಕೊಡ್ಸಿದ್ನಂತ. ಅಡಿಕೆ ಬೆಟ್ಟ ಕೊಡ್ಸಿದ ಮ್ಯಾಲೆ ಒಬ್ರಿಗೆ ಮಾತ್ರ ಕೊಡಿಸ್ಲಾರ್ದ ಕರ್ಕೊಂಬಂದಂತ. ಯಾರೋ ಎಲ್ಲಾರಿಗೂ ಅಡಿಕೆ ಬೆಟ್ಟ ಕೊಡ್ಸಿರಿ, ಒಬ್ರಿಗೊಬ್ರಿಗೆ ಕೊಡ್ಸಿದ್ರೆ ಏನ್ ಹೋಗ್ತಿತ್ತು ಅಡಿಕೆ ಬೆಟ್ಟ ಅಂತ ಕೇಳಿದಂತ. ಅದಕ್ಕೆ ಅವ ಹೇಳಿದ್ನಂತ, ನಾ ಕೊಡಿಸ್ಲಿಕ್ಕೆ ತಯಾರಿದ್ದೀನಿ, ತಿನ್ಲಿಕ್ಕೆ ಅವ್ರ ಬಾಯಾಗ ಹಲ್ಲವೇನ್ ಕೇಳು ಅಂತ ಹೇಳಿದ್ನಂತ. ತಿನ್ಲಿಕ್ಕೆ ಅವ್ರ ಬಾಯಾಗ ಹಲ್ಲವೇನ್ ಕೇಳು ಅಂತ ಹೇಳಿದಂತ. 70 ವರ್ಷದ ಅಜ್ಜಿ ಬಾಯಾಗ ಹಲ್ಲೆಲ್ಲ ಕಳ್ಕೊಂಡಾಳ, ಆಕಿ ಕೈಯಾಗ ಅಡಿಕೆ ಬೆಟ್ಟ ಕೊಟ್ರಂತ. ಏನ್ ಮಾಡ್ಬೇಕು ಅಕ್ಕಿ ತಗೊಂಡು? ಇಲ್ಲ ಇಲ್ಲ ಅಂದ್ಮೇಲೆ ಪರಮಾತ್ಮಗ ಮೋಕ್ಷ ಆಗೋದೇ ಇಲ್ಲ. ಅಲ್ಲಿ ಇವನೇ ಏನ್ ದೇವ್ರಿಗೆ ಮೋಕ್ಷ ಹಂಗಿಲ್ಲ ಏನ್ರಿ ಆಚಾರ? ಎಲ್ಲಾರಿಗೂ ಮೋಕ್ಷ ಕೊಟ್ಟ, ಅನ್ಯಾಯಪ್ಪ, ಹಂಗನ್ಬಾರ್ದು, ತಪ್ಪ ತನ್ ಗಲ್ಲ ಬಿಡ್ಕೊಂಡು ದೇವ್ರಿಗೆ ಮೋಕ್ಷ. ಹುಚ್ಚಪ್ಪ, ಅವಾಗೆಲ್ಲ ಮೋಕ್ಷ ಆಗ್ಬೇಕು? ನಿತ್ಯ ಮುಕ್ತ, ನಿತ್ಯ ಮುಕ್ತನಾದವನಿಗೆ ಮೋಕ್ಷ ಆಗೋ ಪ್ರಶ್ನೆಯೇ ಇಲ್ಲ ಅಂತ. ಅಂದ್ರೆ ಇದು ಸಂಬಂಧಪಟ್ಟದ್ದು ಯಾರಿಗೆ? ಹಲ್ಲಿದ್ದವರಿಗೆ ಅಡಿಕೆ ಪುಡಿ ಕೊಡೋ ಲೆಕ್ಕನೇ ಹೊರತಾಗಿ ಹಲ್ಲಿದ್ದವ್ರಿಗೆ ಅಲ್ವೇ ಅಲ್ಲ. ನಿತ್ಯ ಮುಕ್ತನ ವಿಚಾರ ಮಾತಾಡ್ಲಿಕ್ಕತ್ತಿಲ್ಲ ನಾವಿಲ್ಲಿ. ಇಲ್ಲಿ ಯಾರನ್ನ ಮಾತಾಡ್ಲಿಕ್ಕತ್ತೀವಿ? ಯಾರು ಮೋಕ್ಷ ಹೊಂದೋ ಯೋಗ್ಯತಾ ಇದ್ದಾರೋ ಅವ್ರು ಮಾತಾಡ್ಲಿಕ್ಕತ್ತೀವಿ. ಅರ್ಥಾತಿಲ್ ಹೇಳಿದ್ದೆ ಅಂತ ಹೇಳಿ. ಮೋಕ್ಷ ನಿಯಾಮಕ ನೋಡ್ರಿ. ಅದಕ್ಕೆ ವಿಷ್ಣೋಹೋ ನ ಅಮೃತತ್ವಂ ಕ್ವಚ ಆದಿಮತ. ಎಷ್ಟ್ ಚಂದದ ಅಮೃತತ್ವಂ ವಿಷ್ಣೋಹೋ, ಭಗವಂತನಿಗೆ ಮೋಕ್ಷ ಎಂಬುದು ಆದಿಮತ್ ಚ ಅಂತವಚ್ಚ ಕ್ವ, ದೇವರಿಗೆ ಮೋಕ್ಷದ ಆದಿ ಮೋಕ್ಷದ ಅಂತ್ಯ ಅಂತ ಎಲ್ಲದ ಅಂದ್ರೆ ಏನು? ದೇವರಿಗೆ ಮೋಕ್ಷದ ಆದಿ ಮೋಕ್ಷದ ಅಂತ್ಯ ಅಂದ್ರೆ ಎಲ್ಲದ ಅಂದ್ರೆ
ನಿತ್ಯ ಮುಕ್ತನಾದವನಿಗೆ ಇವತ್ತು ಮೋಕ್ಷ ಪ್ರಾರಂಭ ಆಯಿತು, ಇನ್ನು ಅನಂತ ಕಾಲದವರೆಗೆ ಮೋಕ್ಷ ಇರ್ತದೆ ಅಂತ ಹೇಳಿ ಬರುವುದಿಲ್ಲ. ಹೇಳ್ಬೋದು, ವಾಯುದೇವರಿಗೆ ಹೇಳ್ಬಹುದು, ಇವತ್ತು ವಾಯುದೇವರು ಮುಕ್ತರಾದ್ರು ಇನ್ನು ಅನಂತ ಕಾಲದವರೆಗೆ ವಾಯುದೇವರು ಮೋಕ್ಷದಲ್ಲಿ ಇರ್ತಾರೆ ಹೇಳ್ಬಹುದು. ಪರಮಾತ್ಮ ಹಂಗೆ ಹೇಳಿಕ್ ಬರಲ್ವೇ? ಆದ್ದರಿಂದ ನಿತ್ಯ ಮುಕ್ತನಾದವನನ್ನ ಬಿಟ್ಟು ಮುಕ್ತಿಯನ್ನ ಹೊಸದಾಗಿ ಹೊಂದುವ ವ್ಯಕ್ತಿಗಳ ಕುರಿತು ಮಾತಾಡಿದ್ದದಾದ್ದರಿಂದ ಅಮೃತ ಮೋಕ್ಷವಾಗಲಿ ದೇವತೆಗಳಿಗೆ ಅಂದ್ರೆ ವಾಯುದೇವರಿಗೂ ಇತರ ದೇವತೆಗಳಿಗೂ ಹೌದು, ಪರಮಾತ್ಮನಿಗಲ್ಲ. ಎಷ್ಟು ಸುಂದರವಾದ ವ್ಯಾಖ್ಯಾನ ಮಾಡಿದ ಶ್ರೀಮದಾಚಾರ್ಯರು, ಅದ್ಭುತವಾದ ವ್ಯಾಖ್ಯಾನ. ಈಗ ಆ ಮಂತ್ರಕ್ಕೊಂದು ಮೆರಗು ಬಂತಿ. ಅಮೃತತ್ವಂ ದೇವೇಭ್ಯ ಅಗಾಯಾನಿ ಇತಿ ಅಗಾಯೇತ ಸ್ವಧಾಂ ಪಿತೃಭ್ಯ ಆಶಾಂ ಮನುಷ್ಯೇಭ್ಯ ಇನ್ನ ತೃಣೋದಕಂ ಪಶುಭ್ಯ ಸ್ವರ್ಗಂ ಲೋಕಂ ಯಜಮಾನಾಯ ಅನ್ನಂ ಆತ್ಮನೆ ಅಗಾಯಾನಿ ತೇತಾನಿ ಮನಸಾಧ್ಯಾಯನ್ ಅಪ್ರಮತ್ತಃ ಸ್ತುವೀತ ಅಂತನ್ನೋ ಮಂತ್ರಕ್ಕೆ ಸುಂದರವಾದ ಅರ್ಥ ಬಂತು. ಇನ್ನ ಈಗ ಸಾಮಗಾನ ಮಾಡುವಾಗ ಮತ್ತೆ ಬಂತು ನೋಡ್ರಿ, ಈಗ ಸ್ವಾರಸ್ಯ ಬಂತು. ಈಗ ಏನು ಸ್ವಾರಸ್ಯ ಬಂತು ಅಂದ್ರೆ, ಗಾನ ಮಾಡುವಾಗ 3 ತರಹದ ಅಕ್ಷರಗಳು ಬರ್ತಾವ. ಏನ್ ಅಕ್ಷರ ಬರ್ತಾವ? ಯಾವ ಅಕ್ಷರ ಬರ್ತಾವ? 3 ಅಕ್ಷರಗಳು ಬರ್ತಾವ. ಆಮೇಲೆ ಇದರಲ್ಲಿ 3 ಸ್ವರಗಳಿವೆ. ಇದು ಸ್ವರಗಳಿರ್ಬೇಕು. ಸಾಮಗಾಯನ ಮಾಡುವಾಗ ಒಳ್ಳೆ ಸ್ವರಗಳು ಬೇಕು. ಸ್ವರ, ಆ ಅಕ್ಷರಗಳು ಯಾವ್ಯಾವ ಅಕ್ಷರಗಳಿಂದ ಕೂಡಿದ ಗಾನ ಮಾಡಬೇಕು ಅಂದ್ರೆ, ಅಲ್ಲಿ ಸ್ವರಾಕ್ಷರಗಳು, ಆಮೇಲೆ ಸ್ಪರ್ಶಾಕ್ಷರಗಳು, ಊಷ್ಮಾಕ್ಷರಗಳು ಅಂತ 3 ಅಕ್ಷರಗಳು ಇರೋದೇ 3 ಅಕ್ಷರಗಳು. ಆಯ್ತಾ? ಬರಿತಾರ ನೋಡ್ರಿ, ಏನಂತಾರ? ಸರ್ವೇಶ್ವರಾಹ, ಮುಂದ್ ಹೊಂಟೀನಿ. ಸರ್ವೇಶ್ವರಾಹ ಇಂದ್ರಸ್ಯ ಆತ್ಮಾನಃ, ಪ್ರಿಂಟ್ ತಪ್ಪಾಗ್ಯದ, ಇಂದ್ರಸ್ಯ ಆತ್ಮನಃ ಆಗ್ಯದ, ಅದು ಆತ್ಮಾನಃ ಅಂತ ಆಗಬೇಕು. ದೀರ್ಘ ಮಾಡ್ಕೊಳ್ರಿ, ನಿಮ್ಮಲ್ಲಿದ್ರೆ ಸರಿ ಅದ, ಯಾರಲ್ಲಿ ಇಲ್ಲ ಅವರಷ್ಟೇ. ನೋಡ್ರಿ ಎಷ್ಟು ಸ್ವಾರಸ್ಯ ಅಂದ್ರೆ, ಸರ್ವೇಶ್ವರಾಹ ಇಂದ್ರಸ್ಯಾತ್ಮಾನಃ, ಸರ್ವ ಊಷ್ಮಾಣಃ ಪ್ರಜಾಪತೆ ಆತ್ಮಾನಃ, ಸರ್ವೇ ಸ್ಪರ್ಶಾಹ ಮೃತ್ಯೋರಾತ್ಮಾನಃ. ಅಂದ್ರ ನಾನು ಉಚ್ಚಾರಣೆ ಮಾಡುವ ಸಾಮಗಾನಕ್ಕೆ ಸಂಬಂಧಪಟ್ಟ ಅಕ್ಷರಗಳಲ್ಲಿ ಸ್ವರಾಕ್ಷರಗಳೆಲ್ಲವೂ ಕೂಡ ಅದಕ್ಕೆ ಅಭಿಮಾನಿಗಳು ಯಾರು ಅಂದ್ರೆ ಇಂದ್ರ, ಅಂದ್ರೆ ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರಿಗೆ ಇಂದ್ರ, ಇಲ್ಲಿ ಇಂದ್ರ ಶಬ್ದದಿಂದ ಮುಖ್ಯ ಪ್ರಾಣದೇವರು ತಗೋಬೇಕು. ಬರ್ಕೊಳ್ರಿ, ಇಂದ್ರ ಅನ್ನೋದ್ರ ತೆಳಗ ಪೆನ್ಸಿಲ್ ಗಿರಿ ಹಾಕಿ ಮ್ಯಾಲೆ ತಲೆ ಮ್ಯಾಲೆ ಪ್ರಾಣ ಅಂತ ಬರ್ಕೊಳ್ರಿ. ಆತ್ಮಾನಃ ಅನ್ನೋ ಶಬ್ದಕ್ಕ ಮೂರ್ತಿಗಳು ಅಂತ ಬರ್ಕೊಳ್ರಿ. ಅಂದರೆ ಸ್ವರಾಕ್ಷರಗಳೇನು ಅ ಆ ಇ ಈ ಉ ಅನ್ನೋದು ಅಮ್ಮಹವರೆಗೆ ಅವನು, ಇವೆಲ್ಲವೂ ಕೂಡ ಮುಖ್ಯ ಪ್ರಾಣದೇವರ ಪ್ರತಿಮೆಗಳಾಗಿವೆ. ಎಷ್ಟು ಚಂದ ವಿಷಯ ಇದು. ಮುಖ್ಯ ಪ್ರಾಣದೇವರ ಪ್ರತಿಮೆ ಆಗಿದೆ. ಇನ್ನು ಸರ್ವ ಊಷ್ಮಾಣಃ, ಶ ಶ ಸಹ ಅಂತೇನು ಊಷ್ಮಾಕ್ಷರಗಳವನೋ ಇವುಗಳೆಲ್ಲವೂ ಭಗವಂತನ ಮೂರ್ತಿಗಳಾಗ್ಯಾವ. ಶ ಶ ಸಹ ಮುಗಿದೋತು, ಖಲಾಸ್. ಇನ್ನ ಸರ್ವೇ ಸ್ಪರ್ಶಾಹ ಮೃತ್ಯೋಹೋ ಆತ್ಮನಃ, ಕ ಕ ಗ ಘ ङ ಚ ಚ ಜ ಝ ಯ ಎಲ್ಲಾ ಅಕ್ಷರಗಳು ಉಳಿದದ್ದು ಯಾರದ್ದು? ರುದ್ರದೇವರ ಮೂರ್ತಿಗಳಾಗ್ಯಾವ. ಗೊತ್ತಾಯ್ತಾ? ಈಗ ಪುಸ್ತಕದೊಳಗ ನೋಟ್ ಬುಕ್ ಒಳಗ ಪೆನ್ ತಗೊಂಡು ಬರ್ಕೊಳ್ರಿ. ಏನ್ ಬರ್ಕೋಬೇಕು? ಇಲ್ಲಂತೂ ಬರ್ಕೊಂಡ್ರಿ, ಮುಂದ್ ಬರ್ಕೊಳ್ರಿ. ಏನು ಅಂದ್ರೆ, ಎಲ್ಲ ಸ್ವರ ಅಕ್ಷರಗಳು ವಾಯುದೇವರ ಪ್ರತಿಮೆಗಳು. ಎಲ್ಲ ಸ್ವರ ಅಕ್ಷರಗಳು ವಾಯುದೇವರ ಪ್ರತಿಮೆಗಳು. ಶ ಶ ಸಹಗಳು ಭಗವಂತನ ಪ್ರತಿಮೆಗಳು. ಶ ಶ ಸಹ ಒಂದು ಶಂಕರ ಶಕಾರ, ಇನ್ನೊಂದು ಷಟ್ಕೋಣ ಶಕಾರ. ಶ ಶ ಸಕಾರ ಸಕ್ರಿಯದು, ಹಕಾರ ಮುಗಿಯಿತು. ಇವು ಭಗವಂತ ಹರಿಯ ಪ್ರತಿಮೆಗಳು, ಹರಿಯ ಪ್ರತಿಮೆಗಳು. ಇನ್ನು ಉಳಿದ ವರ್ಣಗಳು ರುದ್ರದೇವರ ಪ್ರತಿಮೆಗಳು. ಇಷ್ಟೇ ಬರ್ಕೊಂಡ್ಬಿಟ್ಟು ಸರಿ ಹೋಗ್ಬಿಡ್ತು. ಇನ್ನು ಉಳಿದ ವರ್ಣಗಳು ರುದ್ರದೇವರ ಪ್ರತಿಮೆಗಳು. ಆಯ್ತಾ? ಸರಿ, ನೋಡ್ರಿ ಎಷ್ಟು ಚಂದ ವಿಚಾರ ಬಂತು, ತಿಳ್ಕೊಂಬಿಡ್ರಿ ಈಗ. ಹಾಗಾದರೆ ಒಬ್ಬ ವ್ಯಕ್ತಿ ಸಾಮಗಾನ ಮಾಡುವಾಗ ಸ್ವರ ಅಕ್ಷರಗಳು ಬರ್ತಿದ್ವು ಅಂದ್ರೆ ಏನ್ ಅನುಸಂಧಾನ ಮಾಡಬೇಕು? ಈ ಸ್ವರಾಕ್ಷರಗಳಲ್ಲಿ ವಾಯುದೇವರಿದ್ದಾರೆ, ಅವರ ಪ್ರತಿಮಾ.
ಶಶಸಗಳು ಬಂದ್ರೆ ಇದು ಭಗವಂತನ ಪ್ರತಿಮೆಗಳು 4 ಅಕ್ಷರಗಳು, ಉಳಿದ ಅಕ್ಷರಗಳು ಬಂದ್ರೆ ರುದ್ರದೇವರದ್ದು ಅಂತ ಅನುಸಂಧಾನ ಮಾಡಿ ಮಾಡಬೇಕಂತೆ. ಹಿಂಗ್ ಹೇಳ್ತಿದ್ದಾನೆ ಅಂತ ಇಟ್ಕೊಳ್ರಿ. ಅಕಸ್ಮಾತ್ ಸರಿ ಹೇಳ್ಯಾರ, ಸರಿ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ತಾನೆ ಇಷ್ಟೆಲ್ಲಾ ಮಾಡಿದಾಗಲೂ ಒಬ್ಬವ ದುರ್ಬುದ್ಧಿ ಇದ್ದವ, ಈ ಕೆಲವರು ದುರ್ಬುದ್ಧಿ ಇದ್ದವರಿದ್ದೇ ಇರ್ತಾರೆ. ಆ ದುರ್ಬುದ್ಧಿ ಇದ್ದವ್ರು, ನೀನು ಸ್ವರಗಳನ್ನು ತಪ್ಪು ಹೇಳಿದಿ, ನೀನು ವ್ಯಂಜನಾಕ್ಷ ತಪ್ಪು ಹೇಳಿದಿ, ನೀನು ಶೇಷಸ ತಪ್ಪು ಹೇಳಿದಿ ಅಂತ ಹೇಳಿದರೆ ಆಗ ಅವನ ಜೊತೆಗೆ ಅವ ಬೈಕೋತ್ ಕೂಡ್ಬಾರ್ದ್ರಿ. ಸ್ವರ ಗಾನ ಮಾಡ್ಲಿಕ್ಕೆ ತಾನವ ಅವನ್ ಬೈಕೋತ್ ಕೂಡ್ತಾರನವ. ಅದಕ್ಕೆ ಹೇಳ್ಬೇಕಂತ, ಯದಿ ಸ್ವರೇಶು ಉಪಲಂಬೇತ, ತಗೊಳ್ರಿ, ತಮ್ ಯದಿ ಸ್ವರೇಶು ಉಪಾಲಂಬೇತ, ಸಿಕ್ಕಿದಿಲ್ಲೋ, ಉಪಾಲಭೇತ ಇಂದ್ರಂ ಶರಣಂ ಪ್ರಪನ್ನೋ ಅಭೂವಂ ಸತ್ವಾ ಪ್ರತಿವಕ್ಷತಿ ತೇನಂ ಬ್ರೂಯಾತ್. ಹೇಳ್ಬೇಕಂತ, ನಾನು ಸ್ವರಾಕ್ಷರಗಳಿಗೆ ಅಭಿಮಾನಿಗಳಾದ ವಾಯುದೇವರನ್ನ ಶರಣ ಹೊಂದಿದ್ದೇನೆ, ಇದಕ್ಕೆ ಉತ್ತರವನ್ನ ನಿನಗೆ ಅವರೇ ಹೇಳ್ತಾರೆ, ನಾನಲ್ಲ ಅಂತ ಹೇಳಿ ಮುಂದೆ ಹೋಗಬೇಕೆ ಹೊರತಾಗಿ ಜಗಳಾಡಬಾರ್ದು. ಎಷ್ಟು ಒಳ್ಳೆ ಪಾಠಗಳು ಕಲಿಸ್ತಾರೆ ನಮಗ ಶಾಸ್ತ್ರದಲ್ಲಿ. ಆಯ್ತು, ತಪ್ಪಾಗ್ತಾವ, ನಮಗ ಆಗುದಿಲ್ಲ, ನಮ್ಮಿಂದ ತಪ್ಪಾಗಂಗಿಲ್ಲ ಅಂತೇನು. ತಪ್ಪಾದಾಗ ನಾವು ಅದನ್ನ ಹೆಂಗ ತಿದ್ಕೋಬೇಕು ಅಂತ ಹೇಳಿದ್ರೆ, ಯಾರಾದ್ರೂ ಬೈದವರು ದುರ್ಬುದ್ಧಿ ಇದ್ದವಿರ್ಲಿ ಸದ್ಬುದ್ಧಿ ಇದ್ದವಿರ್ಲಿ, ಅವ ನಮಗೇನೋ ಬೈದ ಅಂತ ಇಟ್ಕೊಳ್ರಿ, ಸಿಟ್ಟು ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಆಯ್ತು, ದೇವರು ನೋಡ್ಕೋತಾನ ಅದನ್ನೆಲ್ಲ, ಯಾಕೆ ಅಂತ ಹೇಳಿ ಸುಮ್ಮನೆ ಮುಂದೆ ಹೋಗ್ಬಿಡ್ರಿ. ಆಗ ಅದರ ಪ್ರಭಾವ ಬಹಳ ದೊಡ್ಡದಾಗ್ತದೆ. ದೇವರಿದ್ದಾಗ ನೋಡ್ಕೋತಾನ, ಮುಗೀತು, ಆಯ್ತು. ನಾನಂತರೂ ದೇವರಿಗೆ ಶರಣಾಗಿದ್ದೀನಿ, ಅವನೇ ನೋಡ್ಕೋತಾನ. ಅಂದ್ರೆ ಒಬ್ಬ ದುರ್ಬುದ್ಧಿಯವನು ಸಾಮಗಾನ ಮಾಡುವಂತಹ ವ್ಯಕ್ತಿ ಸ್ವರಾಕ್ಷರಗಳನ್ನ ತಪ್ಪು ಹೇಳಿದ ಅಂತ ಅಂದರೆ, ಬೊಟ್ಟು ಮಾಡಿ ತೋರಿಸಿದ್ರೆ, ನಾನಂತರೂ ಸ್ವರಾಕ್ಷರಗಳಿಗೆ ಅಭಿಮಾನಿಗಳಾದ ವಾಯುದೇವರನ್ನು ಶರಣಾಗಿದ್ದೇನೆ, ಅವರೇ ನಿನಗೆ ಉತ್ತರಿಸುತ್ತಾರೆ ಅಂತ ಹೇಳಿಬಿಡ್ರಿ. ಮುಂದೆ ಹೋಗ್ಬಿಡ್ರಿ, ತಲೆ ಕೆಡಿಸ್ಕೊಳಿಕ್ ಹೋಗ್ಬಿಡ್ರಿ, ಮುಂದೆ ಹೋಗ್ಲಿ. ಅಥ ಯದ್ದೇನಂ ಊಷ್ಮಾಸು ಉಪಾಲಭೇತ, ಶ ಉಚ್ಚಾರ ಮಾಡ್ಲಿಕ್ಕೆ ಬರಂಗಿಲ್ಲ, ಶ ಅಂತದ ಸ ಅಂತದ ಹುಚ್ಚಿ ಅಂತ ಬೈದ್ರೆ, ಪ್ರಜಾಪತಿಂ ಶರಣಂ ಪ್ರಪನ್ನೋ ಅಭೂವಂ, ನಾನಂತರೂ ಸ ಅಕ್ಷರಗಳಿಗೆ ಅಭಿಮಾನಿಗಳಾದ ನಿಯಾಮಕನಾದ ಭಗವಂತನಿಗೆ ಶರಣ ಹೊಂದಿದ್ದೇನೆ, ಸತ್ವಾ ಪ್ರತಿವಕ್ಷತಿ, ಅವರೇ ನಿನಗೆ ಉತ್ತರ ಕೊಡ್ತಾರ, ಇತ್ತೇನಂ ಬ್ರೂಯಾತ್. ಮುಂದೆ ಹೋಗೋಣ. ಅಥ ಯದ್ದೇನಂ ಸ್ಪರ್ಶೇಶು ಉಪಾಲಭೇತ, ಸ್ಪರ್ಶಾಕ್ಷರಗಳು ಕ ಗ ಗಂಗ ಜ ಜಾಯ, ಏನ್ ತಪ್ತಪಂತಿಯೋ ಅಂತ ಯಾರಾದ್ರೂ ದುರ್ಬುದ್ಧಿವ ಅಂದ್ರೆ, ಮೃತ್ಯುಂ ಶರಣಂ ಪ್ರಪನ್ನೋ ಅಭೂವಂ, ನಾನಂತರೂ ರುದ್ರದೇವರಿಗೆ ಶರಣಾಗತನಾಗಿದ್ದೇನೆ, ಸತ್ವಾ ಪ್ರತಿವಕ್ಷತಿ, ಅವರೇ ನನಗೆ ಪ್ರತಿಯಾಗಿ ಉತ್ತರವನ್ನ ಹೇಳ್ತಾರ ಅಂತ ಅನಬೇಕೆ ಹೊರತಾಗಿ ಅವನ ಜೊತೆಗೆ ಜಗಳಕ್ಕೆ ನಿಲ್ಲಬಾರದು. ಎಷ್ಟು ಸುಂದರವಾದ ಪಾಠಗಳು. ನಮಗೆಲ್ಲ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಯಾರಾದ್ರೂ ಏನಾದ್ರೂ ಒಂದು ಅಂದೇ ಅಂತಿರ್ತಾರೆ. ಅವ್ರು ಅನ್ಲಿಲ್ಲ ಅಂದ್ರೆ ಅವ್ರಿಗೆ ತೃಪ್ತಿ ಇರಂಗೇ ಇಲ್ರಿ, ಯಾಕಂದ್ರೆ ಅವ್ರು ಅನುಭವಕ್ಕೂ ಅಂತ ಹುಟ್ಟಿ ಬಂದಿರ್ತಾರೆ ಪಾಪ. ಅವ್ರ ಅವತಾರ ಕಾರ್ಯ ಅದೇ ಇರ್ತದ, ನಾವ್ಯಾಕೆ ಅವ್ರನ್ನ ಬೇಜಾರು ಮಾಡ್ಕೋಬೇಕು. ನಾನು ಯಾರ ಬಗ್ಗೆ ಹೇಳ್ತಿಲ್ಲ, ನಾನು ಯಾರು ಪರ್ಸನಲ್ ತಗೋಬೇಡ್ರಿ ಸುಮ್ಮನೆ. ಆಮೇಲೆ ಕೆಲವು ಹಿಂಗರಿ, ನಾವು ಜನರಲ್ ಹೇಳಿದ್ದನ್ನು ಪರ್ಸನಲ್ ತಗೊಂಡ್ಬಿಟ್ಟಿರ್ತಾರ್ರಿ ಕೆಲವರೆಲ್ಲ. ಹಂಗ್ ಪರ್ಸನಲ್ ತಗೊಂಡದಕ್ಕನೆ ಪರ್ಸ್ ಒಳಗೆ ಕೂತಿರ್ತಾರೆ, ಇನ್ನು ಹೊರಗೆ ಬರ್ತಿರಂಗಿಲ್ಲ ಅವ್ರು. ಅದ್ರ ಸಲುವಾಗಿ ಪರ್ಸನಲ್ ತಗೊಂಡ್ರು ಪರ್ಸನಲ್ ಕೊಡ್ಬೇಕು ತನಕ. ಜನರಲ್ ಇದು ಸ್ಟೇಟ್ಮೆಂಟ್. ಯಾರಾದ್ರೂ ಒಬ್ಬರು ಅಂದೇ ಅಂತಿರ್ತಾರೆ, ಈಗ ನನಗೆ ಹೆಂಗ ಅಂತಾರೋ ಹಂಗ ನಾ ಇನ್ನೊಬ್ಬರಿಗೂ ಅಂದಿರ್ತೀನಿ, ಸಹಜದ. ಅದಕ್ಕೆ ಯಾಕೆ ದೊಡ್ಡ ವಿಚಾರ ಮಾಡ್ಬೇಕು. ಅದಕ್ಕೆ ಇನ್ ಕೆಲವರು ಅನುಭವಕ್ಕೂ ಅಂತ ಹುಟ್ಟಿ ಬಂದಿರ್ತಾರೆ, ಅವತಾರ ಕಾರ್ಯ. ಅವರಿಗೆ ನಾವು ಹೌದಪ್ಪ ದೇವ್ರು ನೋಡ್ಕೊಳ್ತಾನೆ, ನಾನಂತರೂ ನಾ ಮಾಡ್ತಾ ಇರೋದು ದೇವತಾ ಕಾರ್ಯ, ನಾ ಮಾಡ್ತಾ ಇರೋದು ಈ ಕಾರ್ಯ, ದೇವ್ರು ನೋಡ್ಕೋತಾನ, ಅವನ್ ಸಲ ಮಾಡ್ಲಿಕ್ಕೆ ನೋಡ್ಕೋತಾನ ಅಂತ ಇಷ್ಟು ಉತ್ತರ ಹೇಳಿ ಹೋಗ್ಬಿಡ್ರಿ ಮುಂದೆ. ಅವನ್ ಸಲ ನಿನ್ ಜಗಳಕ್ಕೆ ನಿಂತ್ಕೊಳಿಕ್ ಹೋಗ್ಬೇಡ್ರಿ, ಯಾಕಂದ್ರೆ ಉಪಯೋಗ ಬೀಳುದಿಲ್ಲ, ಅದು ಮುಂದೆ ಮುಗಿಯಂಗಿಲ್ಲ ಅದು ಕೆಲಸ. ಅದಕ್ಕೆ ಇಷ್ಟು ಅಂತ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಸರ್ವೇ ಸ್ವರಾಹ ಘೋಷವಂತೋ ಬಲವಂತೋ ವಕ್ತವ್ಯಾಗ ಇಂದ್ರೇ ಬಲಂ ದದಾನೀತಿ. ಸ್ವರಾಕ್ಷರಗಳನ್ನ ಹೇಳುವಾಗ ಹೆಂಗ್ ಹೇಳಬೇಕು, ಹೆಂಗ್ ಉಚ್ಚಾರಣೆ ಮಾಡಬೇಕು, ಕಂಠದಿಂದ ಹೆಂಗ್ ಬರಬೇಕು. ಸರ್ವೇ ಸ್ವರಾಹ ಘೋಷವಂತೋ ಬಲವಂತಹ. ಅದು ಘೋಷ ಅಂತಂದ್ರ ಇದನ್ನ ಮನಸಾಧ್ಯಾಯನ, ಮನಸ್ಸಿನಲ್ಲಿ ಮುಂದೆಲ್ಲ ಹೇಳ್ಕೊತ ಬರ್ತಾರೆ. ಅ ಇ ಉ ಅಂ ಅಹ ತನಕನು ಎಲ್ಲಾ ಸ್ವರಗಳನ್ನು ಘೋಷವಂತಹ ಧ್ವನಿ ವಿಶೇಷದಿಂದ ಕೂಡಿಕೊಂಡು, ಯಾಕಂದ್ರೆ ಉಚ್ಚಾರಣೆ ಮಾಡ್ಲಿಕ್ಕೆ ಎಷ್ಟು ಶಬ್ದ ಧ್ವನಿ ಹಾಕ್ಬೇಕು ಅಷ್ಟೇ ಹಾಕ್ಬೇಕು. ಆ ಇ ಉ ಊ ರು ರೂ ಹಿಂಗೆ ಹೇಳ್ಬೇಕು ಹೊರತಾಗಿ ಬೇರೆ ರೀತಿಯಿಂದ ಧ್ವನಿ ಉಚ್ಚಾರಣೆ ಮಾಡಬಾರದು. ನಮಗೆ ಕಲಿಸ್ತಿದ್ರೆ ಹಿಂದಕ್ಕೆ ಉಚ್ಚಾರಣೆ ಮಾಡೋ ಕಾಲಕ್ಕೆ. ಆಮೇಲೆ ಇದು ಏನಾಯ್ತು, ಘೋಷವಂತಹ ಬಲವಂತಹ ಅಂದ್ರೆ ಬಾಯಿ ತೆಗಿಬೇಕಾರ ವಿವೃತ್ತಿ, ಈಶದ್ ವಿವೃತ್ತಿ ಅಂತದ. ಅನ್ನೋ ಕಾಲಕ್ಕೆ ಸ್ವಲ್ಪ ಬಾಯಿ ತೆಗೆದಿರ್ಬೇಕು, ಆ ಅನ್ನೋ ಕಾಲಕ್ಕೆ ದೊಡ್ಡ ಬಾಯಿ ತೆಗೆದಿರ್ಬೇಕು. ಈ ಉಲ್ಟಾ ಅನ್ನೋ ಕಾಲಕ್ಕೆ
ಅಂತಾರ ಯಾರ ಅಬದ್ಧ. ಆ ಅನ್ನೋ ಕಾಲಕ್ಕೆ ಓ ಅಂತಾರ ಯಾರು ಹುಚ್ಚು ಅಂತಾರ, ತಪ್ಪಾಗ್ತಾವ. ಹಾಗಾದರೆ ಈ ಮುಖ ವಿವೃತ್ತಿಗಳನ್ನ ವಿವರಗಳನ್ನ ಎಷ್ಟು ತೆಗಿಬೇಕು ಅಷ್ಟು ತೆಗೆದು ಹೇಳಬೇಕು. ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಇಂದ್ರೇ ಬಲಂ ದದಾನಿ, ನಾನು ಉಚ್ಚಾರಣೆ ಮಾಡುವ ಈ ಸಾಮದಲ್ಲಿ ಸ್ವರಾಕ್ಷರಗಳನ್ನ ಧ್ವನಿ ವಿಶೇಷ ಹಾಗೂ ಪ್ರಯತ್ನ ವಿಶೇಷದಿಂದ ಹೇಳಿದರೆ ಇದು ಇಂದ್ರನಾಮಕರಾದ ವಾಯುದೇವರಿಗೆ ಬಲ ನೀಡುತ್ತದೆ. ಇಂದ್ರದೇವರಿಗೆ ಇಂದ್ರನಾಮಕ ವಾಯುದೇವರಿಗೆ ಬಲ ನೀಡೋದು ಅಂದ್ರೆ ಅರ್ಥ ಏನು? ಮತ್ತೆ ಶ್ರೀನಿವಾಸನ ಪ್ರಶ್ನೆ ಬಂತು, ಶ್ರೀನಿವಾಸ ಪ್ರಶ್ನೆ ಬಂತಲ್ಲ ಮತ್ತಲ್ಲೇ, ಅಲ್ರಿ ನಾವು ಉಚ್ಚಾರಣೆ ಮಾಡಿದ ಅವ್ರಿಗೆ ಹೆಂಗ್ ಬಲ ಕೊಡ್ತದ ಅಂದ್ರೆ, ಅಲ್ಲ, ಇದೇನ್ ಅಕ್ಷರಗಳಿವೆಯೋ ಈ ಅಕ್ಷರಗಳು ವಾಯುದೇವರು ಅವರಿಗೇನ್ ಬಲ ಅದು? ವಾಯುದೇವರಿಗೆ ಬಲ ಅದು. ಈ ಅಕ್ಷರಗಳೇ ವಾಯುದೇವರಿಗೆ ಬಲ ಅದು. ಅನುಸಂಧಾನ ಬಲ ಕೊಡ್ತದಲ್ಲ, ಈ ಅಕ್ಷರಗಳು ವಾಯುದೇವರಿಗೆ ಬಲವಾಗಿವೆ ಅಂತ ಅನುಸಂಧಾನ. ಮೂಲತಃ ಬಲವನ್ನ ಕೊಡುತ್ತವೆ ಅಂತದ ಅಲ್ಲ, ಈ ಅಕ್ಷರಗಳು ವಾಯುದೇವರಿಗೆ ಬಲವಾಗಿವೆ ಅಂತ ಅನುಸಂಧಾನ ಮಾಡಬೇಕು. ಹಿಂಗ ವ್ಯತ್ಯಾಸದಷ್ಟು ತಿಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.